ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಆಲ್ರೆಡಿ ಇದೆ, ಥಂಬ್ನೇಲ್ನ ಕೂಡ ನೋಡಿದ್ದೀರಾ. ದ ಮೋಸ್ಟ್ ರಿಕ್ವೆಸ್ಟೆಡ್ ಮ್ಯಾಮ್ 1 ಮಾರ್ಕ್ ಮಾಡಿದ್ದೀರಾ, 3 ಮಾರ್ಕ್ಸ್ ಮಾಡಿದ್ದೀರಾ, 4 ಮಾರ್ಕ್ಸ್ ಮಾಡಿದ್ದೀರಾ, 2 ಮಾರ್ಕ್ಸೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಎಸ್, ನಿಮ್ಮ ಎಕ್ಸಾಮು ಬಂದೇ ಬಿಡ್ತು. ಸೊ ಎಕ್ಸಾಮ್ ಟೈಮಲ್ಲಿ ಈ ವಿಡಿಯೋ ಮಾಡೋದನ್ನು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಆ್ಯಕ್ಚುಲಿ ನಿಮಗೆ ಬೇಕಾಗಿರುವಂಥ ವಿಡಿಯೋನ ಮಾಡ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಎಲ್ಲ ಕ್ವೆಶನ್ಸು ಗೊತ್ತು ಮಾಡ್ಕೋಬೇಕು, ಅದಕ್ಕೆ ಆನ್ಸರ್ಸ್ನ ಹೇಗೆ ಬರೆಯೋದು, ಆನ್ಸರ್ಸ್ ಏನು ಅಂತ ಗೊತ್ತು ಮಾಡ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ಲಾಸ್ಟ್ ತನಕ ನೋಡಿ. ಓಕೆ, ಎಸ್. ನಿಮ್ಮ ಒಂದು ಬ್ಲೂ ಪ್ರಿಂಟ್ನ ಪ್ರಕಾರ ದೇರ್ ಆರ್ ಆಲ್ಮೋಸ್ಟ್ 9 ಚಾಪ್ಟರ್ಸ್ ಅನಿಸುತ್ತೆ 2 ಮಾರ್ಕ್ಸಿಗೆ ಬರುವಂಥದ್ದು. ಓಕೆನಾ? ಸೊ ಅದರಲ್ಲಿ ನಿಮ್ಮ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್ದು ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಆಯಿತಾ? ಸೊ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಓಕೆ, ಇದು ನಿಮ್ಮ ಸೆಕೆಂಡ್ ಚಾಪ್ಟರ್, ಬಟ್ 2 ಮಾರ್ಕ್ಸಿಗೆ ಫಸ್ಟ್ ಚಾಪ್ಟರ್. ಓಕೆನಾ ಮಕ್ಕಳೇ? ಆ್ಯಂಡ್ ಶುರು ಮಾಡೋದಕ್ಕಿಂತ ಮುಂಚೆ ಡೆಫಿನೆಟ್ಲಿ ಲೈಕ್ ಮಾಡಿ, ಬಿಕಾಸ್ ನೀವು ಕೇಳಿದಂಥ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಎಕ್ಸಾಮು ಅಂತ ಅನ್ಕೋಬೇಡಿ, ಬಿಕಾಸ್ ದೇ ಸೋ ಮಚ್ ಕಮಿಂಗ್ ಅಪ್ ಸ್ಟಿಲ್. ಆಯಿತಾ? ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ತಿಳಿಸಿ. ನನಗೆ ಗೊತ್ತಾಗಬೇಕು. ಇನ್ನು ಎಷ್ಟು ಜನ ಇನ್ನೂ ಓದಿಲ್ಲ, ಓದೋ ಸ್ಟೇಜಲ್ಲಿದ್ದೀರಾ, ಓದ್ಬಿಟ್ಟಿದ್ದೀರಾ, ಎಲ್ಲ ನನಗೆ ಗೊತ್ತಾಗಬೇಕಲ್ವಾ? ಸೊ ಫಸ್ಟು ಎಷ್ಟು ಪ್ರಿಪೇರ್ ಆಗಿರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಓಕೆನಾ? ಲೈಕ್ 20%, 30%, 40%, 100% ಆ ಥರ. ಓಕೆ, ಎಸ್. ಸೊ ಆನ್ ದ್ಯಾಟ್ ನೋಟ್ ಶುರು ಮಾಡೋಣ ಮಕ್ಕಳೇ. ರೈಟ್ ಅ ನೋಟ್ ಆನ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇರೋದಿಷ್ಟೇ. ಡಾಲ್ಹೌಸಿ ತಗೊಬರುವಂಥ ಒಂದು ಕುತಂತ್ರವಾದ ನೀತಿ ಇದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದಟ್ ಇಸ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಏನಪ್ಪ ಅಂತಂದರೆ, ಅಕಸ್ಮಾತಾಗಿ ರಾಜನ್ಗೆ ಅವನದೇ ಆದಂಥ ಒಂದು ಸ್ವಂತ ಮಗ ಇಲ್ದಿರ ಸತ್ರೆ ದತ್ತು ಮಗನ್ನ ನೆಕ್ಸ್ಟು ರಾಜನ್ ಮಾಡಂಗಿಲ್ಲ. ಆಯಿತಾ? ಸೊ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ಮಗ ಇದ್ದರೆ ಮಾತ್ರ ರಾಜ ಆಗಬೇಕು ಅಂತ, ಆ ಥರ. ಆಯಿತಾ? ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ, ಸುಮಾರು ರಾಜರು ದತ್ತಕ್ಕೆ ತೊಗೊಂಡಿರೋ ಅಂಥ ಮಕ್ಕಳನ್ನ ನೆಕ್ಸ್ಟು ರಾಜರಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಒಂದು ಪಾಲಿಸಿಯಿಂದ ಮಾಡೋದಕ್ಕಾಗೋದಿಲ್ಲ. ಅಂಥ ಜಾಗಗಳೆಲ್ಲ ಬ್ರಿಟಿಷ್ ಅವರು ಅವ್ರ ಅವಶ್ಯಕ್ಕೆ ಪಡ್ಕೋತಾರೆ. ಓಕೆನಾ? ಲೈಕ್ ಫಾರ್ ಎಕ್ಸಾಂಪಲ್ ಝಾನ್ಸಿ, ಸಿತಾರಾ. ಓಕೆ, ಸತಾರಾ. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ಗಳೇನಿದೆ ಅದನ್ನು ಇವರು ವಲಿನ ಪಡಿಸ್ಕೋತಾರೆ. ಆ್ಯಂಡ್ ಈ ಒಂದು ಪಾಲಿಸಿ ಏನಿದೆ, ಅಥವಾ ಈ ಒಂದು ಕುತಂತ್ರವಾದ ನೀತಿ ಏನಿದೆ, ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್, ಕಾರಣಗಳು ಫಾರ್ 1857 ರಿವೋಲ್ಟ್ ಏನಾಗುತ್ತೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಆಗುತ್ತೆ ಈ ಒಂದು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಓಕೆನಾ? ನೆಕ್ಸ್ಟ್, ವಾಟ್ ವರ್ ದ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲಯನ್ಸ್? ಎಕ್ಸ್ಪ್ಲೇನ್. ಮೇಂಟೆನೆನ್ಸ್ ಆಫ್ ಆರ್ಮಿ ಬಿಕೇಮ್ ಈಸಿ ಫಾರ್ ಇಂಗ್ಲಿಷ್. ಸಬ್ಸಿಡರಿ ಅಲಯನ್ಸ್ ಹೆಲ್ಪ್ ದ ಬ್ರಿಟಿಷ್ ಟು ಕಂಟ್ರೋಲ್ ದ ಇಂಡಿಯನ್ ಸ್ಟೇಟ್ಸ್. ಸೊ ಯಾವುದೇ ರೀತಿಯಾದಂಥ ಒಂದು ಕ್ವೆಶನ್ನ ಕೇಳಿ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಯು ಆರ್ ಸಪೋಸ್ ಟು ರೈಟ್ ದ ಕಂಡೀಷನ್ಸ್. ಆಯಿತಾ? ಸೊ ಕಂಡೀಷನ್ಸ್ನ ಬರಿತಾ ಹೋಗಬೇಕು. ಸೊ ದೀಸ್ ಆರ್ ದ ಕಂಡೀಷನ್ಸ್. ಬೇಸಿಕಲಿ 6 ಪಾಯಿಂಟ್ಸ್ ಇದೆ ಮಕ್ಕಳೇ. ಬಟ್ ಇದು 2 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ನಾನಿಲ್ಲಿ 4 ಪಾಯಿಂಟ್ಸ್ ಹಾಕಿದ್ದೀನಿ. 4 ಪಾಯಿಂಟ್ಸ್ ಬರೆದ್ರು ಸಾಕು. ಬಟ್ ಇಫ್ ಯು ವಾಂಟ್ ಟು ರೈಟ್ 6 ಪಾಯಿಂಟ್ಸ್, ರೈಟ್ 6 ಪಾಯಿಂಟ್ಸ್. ಆಯಿತಾ? ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದಿಯರ್ ಕಿಂಗ್ಡಮ್. ಏನಪ್ಪ ಅಂತಂದರೆ, ಬೇಸಿಕಲಿ ಭಾರತೀಯ ರಾಜರು ಬ್ರಿಟಿಷ್ ಸೇನೆಯನ್ನು ಅವರ ರಾಜ್ಯದಲ್ಲಿ ಇಟ್ಕೋಬೇಕಾಗುತ್ತೆ. ಬರೀ ಇಟ್ಕೊಳ್ಳೋದಲ್ಲ, ಅವರ ಖರ್ಚು ವೆಚ್ಚಗಳು ನೋಡ್ಕೋಬೇಕಾಗುತ್ತೆ, ಅವ್ರಿಗೆ ಸಂಬಳಗಳು ಕೊಡಬೇಕಾಗತ್ತೆ, ಇದನ್ನೆಲ್ಲ ಮಾಡಬೇಕಾಗತ್ತೆ. ಇವರ ಆರ್ಮಿ ಜೊತೆಗೆ ಬ್ರಿಟಿಷ್ ಅವರ ಆರ್ಮಿನೂ ನೋಡ್ಕೊಳ್ಳೋ ಅಂಥದ್ದು. ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಸೊ ಬ್ರಿಟಿಷ್ ನಿವಾಸಿಯನ್ನು ಹೊಂದಿರಬೇಕಾಗತ್ತೆ. ಅಂದರೆ ಇವಾಗ ಒಂದು ಮಂತ್ರಿ ಪಟ್ಟ ಹಾಗೆ ನಾವು ಹೇಗೆ ಕೂಡಿಸಿರ್ತೀವಿ ಇಂಡಿಯನ್ಸ್ನ, ಅದೇ ರೀತಿ ಒಂದು ಪಟ್ಟನ ಕೊಟ್ಟು ಬ್ರಿಟಿಷ್ ಅವ್ರನ್ನ ಕೂಡಿಸ್ಬೇಕಿತ್ತು. ಓಕೆನಾ? ಆ್ಯಂಡ್ ದೆನ್ ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಬ್ರಿಟಿಷ್ ಅನುಮತಿ ಇಲ್ದಿರ ಯಾರೇ ಒಬ್ಬ ಯುರೋಪಿಯನನ್ನು ನೇಮಿಸಲು ಆಗ್ತಾ ಇರಲಿಲ್ಲ ರಾಜನಿಗೆ. ಆ್ಯಸ್ ಅ ರಾಜ, ಅವನ ಮಂತ್ರಿ ಆಗಿರಲಿ, ಸೈನಿಕ ಆಗಿರಲಿ, ಇನ್ನೇನಾದರೂ ಆಗಿಬಿಡಲಿ. ಸೊ ಬ್ರಿಟಿಷ್ ಅವ್ರು ಏನಾದರೂ ನಾನು ಆ್ಯಸ್ ಅ ರಾಜ ನಾನು ಯಾರನ್ನಾದರೂ ಅಪಾಯಿಂಟ್ ಮಾಡಬೇಕಂತಂದರೆ ನಾನು ಬ್ರಿಟಿಷ್ ಅವರ ಪರ್ಮಿಷನ್ ಕೇಳಲೇಬೇಕಾಗಿ ಬಂತು. ಓಕೆನಾ? ಸೊ ಇಷ್ಟೆಲ್ಲ ಮಾಡಿದರೆ ಬ್ರಿಟಿಷ್ ಅವ್ರು ಏನು ಮಾಡ್ತಾಯಿದ್ರು, ಅವ್ರಿಗೆ
ಪ್ರೊಟೆಕ್ಷನ್ನ ಕೊಡ್ತಾ ಇದ್ರು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ನಿಂದ. ಓಕೆನಾ. ಸೊ ಆಂತರಿಕ ಅಥವಾ ಬಾಹ್ಯ ಆಕ್ರಮಣದಿಂದ ರಾಜ್ಯಕ್ಕೆ ರಕ್ಷಣೆಯನ್ನು ನೀಡ್ತಾ ಇದ್ರು. ಸೊ ನಿಮ್ಮ ಒಳಗಡೆನೇ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಥವಾ ಹೊರಗಡೆಯಿಂದ ಯಾರಾದರೂ ನಿಮ್ಮ ರಾಜ್ಯಕ್ಕೆ ತೊಂದರೆ ಕೊಡ್ತಾ ಇದ್ರಾ, ಸೊ ಇಂಥ ಒಂದು ಸಿಚುವೇಶನಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬ್ರಿಟಿಷ್ ಅವರು ಹೇಳೋ ಅಂಥದ್ದು. ಸೊ ಇದು ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಅಬೌಟ್ ಫಸ್ಟ್ ಆಂಗ್ಲೋ ಮರಾಠ ವಾರ್. ಸೊ ಫಸ್ಟ್ ಆಂಗ್ಲೋ ಮರಾಠ ವಾರ್, ಮೊದಲ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಶಾ ಆಲಂ II ಏನು ಮಾಡ್ತಾನೆ, ಕೋರಾ ಹಾಗೂ ಅಲಹಾಬಾದ್ನ ಮರಾಠರಿಗೆ ಕೊಡ್ತಾನೆ. ಫಸ್ಟ್ ಬ್ರಿಟಿಷ್ ಅವ್ರಿಗೆ ಕೊಟ್ಟಿರ್ತಾನೆ, ಆಯಿತಾ. ಸೊ ಎರಡನೇ ಶಾ ಆಲಂ II, ಬಟ್ ಬ್ರಿಟಿಷ್ ಅವರಿಂದ ತಗೊಂಡು ಇವಾಗ ಮರಾಠರಿಗೆ ಕೊಡ್ತಾರೆ. ಸೊ ಈ ಮರಾಠರ ನಡುವೆ ಹಾಗೂ ಬ್ರಿಟಿಷ್ ಅವರ ನಡುವೆ ವೈರತ್ವ ಅನ್ನೋದು ಶುರು ಆಗುತ್ತೆ ಈ ಒಂದು ರೀಸನ್ನಿಂದ, ಆಯಿತಾ. ಸೊ ಅದು ನಿಮ್ಮ ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತೇ ಇದೆ ಪೇಶ್ವಾ ಪಟ್ಟಕ್ಕೆ ಯುನೋ ಯಾರು ಪೇಶ್ವಾ ಆಗಬೇಕು, ಯಾರು ನೆಕ್ಸ್ಟ್ ಪೇಶ್ವಾ ಆಗಬೇಕು ಅಂತ. ಸೊ ಮರಾಠ ಫೆಡ್ರೇಷನ್ ಅವರು ಒಬ್ಬರನ್ನ ಹೇಳ್ತಾರೆ, ಅದಾದಮೇಲೆ ರಾಘೋಬಾ ಬರ್ತಾನೆ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಸ್ವಲ್ಪ ಗೊಂದಲಗಳಾಗ್ತಾ ಇರುತ್ತೆ ಈ ಒಂದು ಪೇಶ್ವಾ ಪಟ್ಟಕ್ಕೆ ಅಥವಾ ಪೇಶ್ವಾ ಹೋದೆಗೆ ಈ ಒಂದು ಫಸ್ಟ್ ಆಂಗ್ಲೋ ಮರಾಠ ವಾರಲ್ಲಿ. ಸೊ ಹಾಗಾಗಿ ಬೇಸಿಕಲಿ 1775 ಇಂದ 1782, 1775ರಿಂದ 1782ವರೆಗೆ ಈ ಒಂದು ಫಸ್ಟ್ ಆಂಗ್ಲೋ ಮರಾಠ ವಾರ್ ಆಗುತ್ತೆ. ಆ್ಯಂಡ್ ಸಾಲ್ಬಾಯ್ ಅಗ್ರಿಮೆಂಟ್, ಸಾಲ್ಬಾಯ್ ಒಪ್ಪಂದದ ಜೊತೆ ಮುಗಿಯುತ್ತೆ, ಆಯಿತಾ. ಸೊ ಒಂದು ಯುದ್ಧ ಅಂತ ಅಂದಾಗ ಯಾರ ನಡುವೆ ಆಯಿತು, ಕಾರಣ ಏನು, ಆ್ಯಂಡ್ ಯಾವ ಇಸ್ವಿಯಿಂದ ಯಾವ ಇಸ್ವಿಗಾಯಿತು, ಆ್ಯಂಡ್ ಯಾವ ಅಗ್ರಿಮೆಂಟಿಂದ. ಯಾವುದೇ ಒಂದು ವಾರ್ನ ತಗೊಳ್ಳಿ, ಒಂದು ಒಪ್ಪಂದದಿಂದನೇ ಸ್ಟಾಪ್ ಆಗುವಂಥದ್ದು, ಒಂದು ಅಗ್ರಿಮೆಂಟಿಂದನೇ ಸ್ಟಾಪ್ ಆಗುವಂಥದ್ದು. ಸೊ ಅದನ್ನು ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇರ್ ಯುಲ್ ಗೆಟ್ 2 ಮಾರ್ಕ್ಸ್, ಎಲ್ಲದಕ್ಕೂ ಹಾಫ್ ಮಾರ್ಕ್ ಅಂತ ಅಂದ್ಕೊಳ್ಳಿ, ಪ್ರಾಪರ್ 2 ಮಾರ್ಕ್ಸ್ ಬರುತ್ತೆ. ಓಕೆನಾ ಮಕ್ಕಳೇ. ಸೊ ವಾಟ್ ಆರ್ ದಿ ಔಟ್ಕಮ್ಸ್ ಆಫ್ ಥರ್ಡ್ ಆಂಗ್ಲೋ ಮರಾಠ ವಾರ್. ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಫಲಿತಾಂಶಗಳೇನು ಅಂತ ಕೇಳ್ತಾ ಇದ್ದಾರೆ. ಪೇಶ್ವಾ ಪಟ್ಟ ಏನಿದೆ, ಸೊ ಎಲ್ಲರೂ ಹೋರಾಟ ಮಾಡಿ 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 ಪೇಶ್ವಾ ಆಗಿ ಬಿದ್ದು ಎಲ್ಲ ಆದಮೇಲೆ ಸರಿ ಪಟ್ಟನೇ ಬೇಡ ಅಂತ ತೆಗೆದುಬಿಡ್ತಾರೆ. ಪೇಶ್ವಾ ಹುದ್ದೆ ಏನಿದೆ ಅದನ್ನು ರದ್ದುಗೊಳಿಸ್ತಾರೆ. ಪೆನ್ಷನ್ ಟು ಬಾಜಿರಾವ್ ದ ಸೆಕೆಂಡ್. ಸೊ ಪಿಂಚಣಿಯನ್ನು ಕೊಡ್ತಾರೆ ಎರಡನೇ ಬಾಜಿರಾವ್ಗೆ, ಬಿಕಾಸ್ ಅವ್ನು ಪೇಶ್ವಾ ಆಗಿರ್ತಾನೆ ಆ್ಯಂಡ್ ಇವಾಗ ಪೇಶ್ವಾ ಪಟ್ಟನೇ ತೆಗೆದುಬಿಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾನೆ, ಸೊ ದೇರ್ ಇಸ್ ನೋ ಅದರ್ ಆಪ್ಷನ್ ಅಲ್ವಾ. ಸೊ ಹಾಗಾಗಿ ಪಿಂಚಣಿಯನ್ನು ಕೊಡುವಂಥದ್ದು. ಪ್ರತಾಪ ಸಿಂಹನನ್ನು ತಂದು ಕೂರಿಸ್ತಾರೆ, ನಾಟ್ ಆ್ಯಸ್ ಪೇಶ್ವಾ, ಒಬ್ಬ ಲೀಡರ್ ಆಗಿ. ಅಂದರೆ ಇವು ಬ್ರಿಟಿಷ್ ಅವ್ರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡೋದಕ್ಕೆ ಒಬ್ಬ ಇರಬೇಕಲ್ವಾ. ಸೊ ಆ ಪಪ್ಪೆಟ್ ಆಗಿ ತಂದು ಕೂರಿಸೋ ಅಂಥವನೇ ಪ್ರತಾಪ ಸಿಂಹ. ಆ್ಯಂಡ್ ಪ್ರತಾಪ ಸಿಂಹ ಶಿವಾಜಿಯ ವಂಶಸ್ಥನಾಗಿರ್ತಾನೆ, ಆಯಿತಾ. ಸೊ ಟ್ರೆಡಿಷ್ನಲ್ ಲೀಡರ್ ಆಫ್ ಮರಾಠರ ಸಾಂಪ್ರದಾಯಿಕ ನಾಯಕನಾಗಿ ತಂದು ಕೂರಿಸ್ತಾರೆ, ನಾಟ್ ಪೇಶ್ವಾ, ಆಯಿತಾ. ಸೊ ಸಪ್ರೆಸ್ ದ ಮರಾಠ ರೆಸಿಸ್ಟೆನ್ಸ್. ಸೊ ಮರಾಠ ಪ್ರತಿರೋಧವನ್ನು ಹತ್ತಿಗೆಡ್ತಾನೆ. ಓಕೆ, ಸೊ ಇದು ಕಾಣಿಸ್ತಾ ಇಲ್ಲ, ಬಟ್ ನೆಕ್ಸ್ಟ್ ಮಕ್ಕಳೇ, ಸೊ ಇದು ನಿಮ್ಮ ಫಸ್ಟ್ ಚಾಪ್ಟರ್ ಆಯಿತು. ಸೊ ಎಕ್ಸ್ಟೆನ್ಷನ್ ಚಾಪ್ಟರ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಇರುವಂಥ ಚಾಪ್ಟರ್ ನಿಮ್ಮ ಚಾಪ್ಟರ್ 19, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ. ಓಕೆ, ಸೊ ಇದರಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವೆಶನ್ಸ್ಗಳೇನು ಅಂತ ನೋಡೋಣ. ವಾಟ್ ವರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದ ಸಮಸ್ಯೆಗಳೇನು ಅಂತ ಕೇಳ್ತಾ ಇದ್ದಾರೆ. ರೆಫ್ಯೂಜೀಸ್, ನಿರಾಶ್ರಿತರ ಪುನರ್ವಸತಿ, ಆಯಿತಾ. ಸೊ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅಂದರೆ ಆ ಕಡೆಯಿಂದ ಇಲ್ಲಿ ಭಾರತಕ್ಕೆ ಬಂದವರೇ ಜಾಸ್ತಿ ಇದ್ದರು. ಸೊ ಎಲ್ಲರಿಗೂ ಒಂದು ವಸತಿಯ ವ್ಯವಸ್ಥೆ ಕೊಡೋದು ಕಷ್ಟ ಆಯಿತು, ಆಯಿತಾ. ಅದಾದಮೇಲೆ ಕೋಮು ಗಲಭೆಗಳಾಗ್ತಾನೆ ಇತ್ತು, ಕಮ್ಯುನಲ್ ರೈಟ್ಸ್, ಬಿಕಾಸ್ ಡಿವೈಡ್ ಆಗಿದ್ದೇ ಆ ಒಂದು ಇಶ್ಯೂಯಿಂದ, ರಿಲಿಜನ್ ಇಶ್ಯೂಯಿಂದ. ಸೊ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ಹೊಸ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಿತ್ತು, ಸರ್ಕಾರದ ರಚನೆ, ಬಿಕಾಸ್ ಆಗ್ತಾನೆ ಹುಟ್ಕೊಂಡಿರೋವಂಥ ಒಂದು ಬೇಬಿ ಆಗಿತ್ತು ಇಂಡಿಯಾ. ಓಕೆ, ಸೊ ಹಾಗಾಗಿ ಹೊಸ ರಚನೆ ಆಗಬೇಕಿತ್ತು ಸರ್ಕಾರ. ಇಂಟಿಗ್ರೇಷನ್ ಆಫ್ ವೇರಿಯನ್ಸ್ ಪ್ರಾವಿನ್ಸಸ್, ಸೊ ವಿವಿಧ ಪ್ರಾಂತ್ಯಗಳ ಏಕೀಕರಣ ಆಗಬೇಕಿತ್ತು ಇನ್ನು. ಸೊ ಚಿಕ್ಕ ಪ್ರಾವಿನ್ಸಸ್ ಎಲ್ಲ ಕಡೆ ಇತ್ತು. ನೌ ಇಟ್ ಹ್ಯಾಸ್ ಟು ಬಿಕಮ್ ಸ್ಟೇಟ್ಸ್ ಆಗಿ ಏನಂತಾರೆ ಮಾರ್ಪಾಡು ಮಾಡಬೇಕಿತ್ತು. ಸೊ ಅದಕ್ಕೆ ದ್ಯಾಟ್ ವಾಸ್ ಇಶ್ಯೂ ಆವಾಗ. ಅದಾದಮೇಲೆ ಫೇಲ್ಯೂರ್ ಟು ಪ್ರೊಡ್ಯೂಸ್ ಫುಡ್, ಆಹಾರ ಉತ್ಪಾದನೆಯಲ್ಲಿ ವಿಫಲತೆ, ಬಿಕಾಸ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇತ್ತು, ಪಾಪ್ಯುಲೇಷನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಎಲ್ಲರಿಗೂ ಆಹಾರ ಧಾನ್ಯಗಳನ್ನ ಕೊಡೋದು ಕಷ್ಟ ಆಯಿತು. ಸೊ ಹಾಗಾಗಿ ಕೃಷಿ ಹಾಗೂ ಕೈಗಾರಿಕೆ ಎರಡು ಕೂಡ ಅಭಿವೃದ್ಧಿ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಅನ್ಕೋತಾರೆ. ಓಕೆ, ಸೊ ದೀಸ್ ವರ್ ದ ಪ್ರಾಬ್ಲಮ್ಸ್ ದ್ಯಾಟ್ ವಾಸ್ ಫೇಸ್ಡ್ ಇಮಿಡಿಯೇಟ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ, ಆಯಿತಾ. ನೆಕ್ಸ್ಟ್, ಹೌ ವಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಟಿಗ್ರೇಟೆಡ್ ಇಂಟು ಇಂಡಿಯಾ. ಸೊ there are other questions also, linguistic basis ಆಗಿರ್ಬೋದು, ಗೋವಾ ಹೇಗೆ
ಲಿಬರಲ್ ಆಯಿತು ಅಂತ ಎಲ್ಲ. ಬಟ್ ಅದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಆನ್ಸರ್ಸ್ ಮಕ್ಕಳೇ. ಸೊ ನಿಮಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಎಲ್ಲ ಬರುವಂಥ ಕ್ವೆಶನ್ಸ್ಗಳದು ಕ್ವೆಶನ್ಸ್ಗಳಲ್ಲಿ ಬರ್ಬೋದು. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾಗಿ ಇನ್ಫಾರ್ಮೇಷನು, ಸೊ ಹಾಗಾಗಿ 2 ಮಾರ್ಕ್ಸಿಗೆ ಕೇಳಬಹುದು. ಓಕೆ, ಸೊ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು? ಸೊ ಕಿಂಗ್ ಹರಿ ಸಿಂಗ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಕೋತಾರೆ. ಓಕೆ, ಸೊ ಸ್ವಾತಂತ್ರ್ಯವಾಗಿರಲು, ಬಿಕಾಸ್ ಇದರ್ ಪಾಕಿಸ್ತಾನ್ಗೆ ಜಾಯ್ನ್ ಆಗಬೇಕಿತ್ತು, ಇಂಡಿಯಾಗೆ ಜಾಯ್ನ್ ಆಗಬೇಕಿತ್ತು, ಅಥವಾ ಇಂಡಿಪೆಂಡೆಂಟ್ ಆಗಿರಬೇಕಿತ್ತು. ಈ 3 ಆಪ್ಷನ್ನ ಕೊಡ್ತಾರೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆಗಿ ಡಿವೈಡ್ ಆದಮೇಲೆ. ಸೊ ಇವ್ರೇನು ಅನ್ಕೋತಾರೆ, ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಅನ್ಕೋತಾರೆ. ಬಟ್ ದೇರ್ ವಿಲ್ ಬಿ ಅನ್ ಇಶ್ಯೂ. ಸೊ ಪಾಕಿಸ್ತಾನ್ರು ಏನು ಮಾಡ್ತಾರೆ, ಟ್ರೈಬಲ್ಸ್ ಯಾರಿರ್ತಾರೆ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ, ಸೊ ಅಲ್ಲಿ ಏನು ಮಾಡ್ತಾರೆ, ಪ್ರಚೋದನೆಯನ್ನು ಮಾಡ್ತಾರೆ. ಸೊ ಇದು ಬೇಸಿಕಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಶೇಖ್ ಅಬ್ದುಲ್ಲಾ ಅವರು, ಸರಿ ನಾನು ಭಾರತಕ್ಕೆ ಮರ್ಜ್ ಆಗೋದಕ್ಕೆ ಒಪ್ಕೋತೀನಿ, ನಾನು ಸ್ವಾತಂತ್ರ್ಯವಾಗಿರೋದಿಲ್ಲ, ಪಾಕಿಸ್ತಾನಕ್ಕೂ ಹೋಗೋದಿಲ್ಲ, ನಾನು ಭಾರತಕ್ಕೆ ಬರ್ತೀನಿ. ಯಾಕೆ ಅವ್ರು ಆ ಡಿಸಿಷನ್ ತಗೋತಾರೆ ಅಂತಂದರೆ, ಬಿಕಾಸ್ ಆಫ್ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇಲ್ಲಿ ನಾವು ಸೆಕ್ಯುಲರ್ ಆಗಿದ್ದೀವಿ, ನಮ್ಮ ಒಂದು ಲೀಡರ್ನ ನಾವೇ ಆಯ್ಕೆ ಮಾಡ್ಕೋಬೋದು. ಸೊ ಇಂಥ ಒಂದು ಸಿಚುವೇಶನ್ ಅಥವಾ ಇಂಥ ಒಂದು ಕಂಡೀಷನ್ಸ್ ಇರುವಂಥ ಒಂದು ದೇಶಕ್ಕೆ ನಾನು ಹೋಗೋದು ಉತ್ತಮ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ನಾನು ಭಾರತಕ್ಕೆ ಜಾಯ್ನ್ ಆಗ್ತೀನಿ ಅಂತ ಅನ್ನುವಂಥದ್ದು. ಆಯಿತಾ, ಶೇಖ್ ಅಬ್ದುಲ್ಲಾ ಅವರು. ಆ್ಯಂಡ್ ದೆನ್ ದ ಸ್ಟಿಲ್ ಲಿಟಲ್ ಇಶ್ಯೂ, ಅದು UN ಹೋಗಿದೆ, ಅದೆಲ್ಲ ನಿಮಗೆ ಗೊತ್ತಿದೆ. ಬಟ್ ಆ್ಯಕ್ಚುಲ್ ಆನ್ಸರ್ ಇಷ್ಟು ಬರೆದ್ರೆ ಸಾಕು. ಓಕೆನಾ? ನೆಕ್ಸ್ಟ್, ಹೌ ವಾಸ್ ಜುನಾಗಢ್ ಮರ್ಜ್ಡ್ ಇಂಟು ಇಂಡಿಯನ್ ಯೂನಿಯನ್? ಸೊ ಜುನಾಗಢವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು? ಸೊ ಕಿಂಗ್ ಆಫ್ ಜುನಾಗಢ್ ವಾಂಟೆಡ್ ಟು ಮರ್ಜ್ ಹಿಸ್ ಪ್ರಾವಿನ್ಸ್ ವಿತ್ ಪಾಕಿಸ್ತಾನ್. ಸೊ ಪಾಕಿಸ್ತಾನ್ ಹೇಳ್ದೆ ಅಲ್ಲ, 3 ಆಪ್ಷನ್ಸ್ ಕೊಡ್ತಾರೆ. ಸೊ ಇವ್ರು ಜುನಾಗಢ್ ರಾಜ ಏನಿದ್ದಾರೆ, ಅವರು ಏನು ಅನ್ಕೋತಾರೆ, ಅವರ ಒಂದು ಪ್ರಾಂತ್ಯನ ಪಾಕಿಸ್ತಾನಕ್ಕೆ ಜಾಯಿನ್ ಮಾಡ್ಕೋಬೇಕು, ಓಕೆ, ಅಲ್ಲಿ ಸೇರಿಕೊಳ್ಬೇಕು ಅಂತ ಅನ್ಕೋತಾರೆ. ಬಟ್ ಪೀಪಲ್ ಏನಾಯಿತು, ಅಲ್ಲಿದ್ದಂಥ ಜನರು ಕೇಮ್ ಆನ್ ಟು ದಿ ಸ್ಟ್ರೀಟ್ಸ್ ಅಗೇನ್ಸ್ಟ್ ದ ಕಿಂಗ್, ಬಿಕಾಸ್ ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆಲ್ಲರಿಗೂ ಏನು ಇಷ್ಟ ಇತ್ತು, ಜನರಿಗೆ ಬೇಸಿಕಲಿ ಭಾರತಕ್ಕೆ ಜಾಯ್ನ್ ಆಗಬೇಕು ಅಂತ ಆಸೆ ಇತ್ತು. ಆಯಿತಾ? ಅನೇಬಲ್ ಟು ಫೇಸ್ ದ ಪೀಪಲ್, ದ ಕಿಂಗ್ ಫ್ಲೆಡ್ ಟು ದ ಕಿಂಗ್ಡಮ್. ಸೊ ಇಷ್ಟು ಜನರನ್ನ ಎದುರಿಸೋಕೆ ಆಗದಿರ ರಾಜ್ಯವನ್ನು ಬಿಟ್ಟು ಹೋಗ್ತಾನೆ ರಾಜ. ಆಯಿತಾ? So based on the request made by the Diwan of the province to the Indian government, the army was sent to Junagadh and established peace. ಆಯಿತಾ? ಅದಾದ್ಮೇಲೆ Junagadh was merged with India 1949. ಸೊ ದಿವಾನ ಯಾರಿರ್ತಾರೆ, ರಾಜನ್ ದಿವಾನ, ಅವ್ರು ಏನು ಮಾಡ್ತಾರೆ, ಇಂಡಿಯನ್ ಗೌರ್ಮೆಂಟ್ಗೆ ಹೋಗಿ ಹೇಳ್ತಾನೆ, ಈ ಥರ ಆಗಿದೆ ಸಿಚುವೇಶನ್ನು ಅಂತ. ಸೊ ಇಂಡಿಯನ್ ಗೌರ್ಮೆಂಟ್ ಆರ್ಮಿನ ಕಳಿಸಿ ಏನು ಮಾಡುತ್ತೆ, ಎಲ್ಲ ಆರಾಮಾಗಿ ಶಾಂತಿಯಾಗಿ ಮಾಡಿ ಜುನಾಗಢ್ನ ಭಾರತಕ್ಕೆ ಮರ್ಜ್ ಮಾಡ್ಕೊಳ್ಳುತ್ತೆ, ವಿಲೀನ ಮಾಡ್ಕೊಳ್ಳುತ್ತೆ. ಯಾವಾಗ? 1949, 1949. ಓಕೆನಾ? ಸೊ ದಟ್ ಈಸ್ ಅಬೌಟ್ ಜುನಾಗಢ್. ನೆಕ್ಸ್ಟ್ 2 ಮಾರ್ಕ್ಸಿಗೆ ಇರುವಂಥ ಚಾಪ್ಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಆ್ಯಂಡ್ ಇಂಟ್ರೊಡಕ್ಷನ್. ಸೊ ಇದರಲ್ಲಿ ಲಿಸ್ಟ್ ದ ಇಂಪಾರ್ಟೆಂಟ್ ಆರ್ಮ್ ಸರ್ವಿಸಸ್, ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಈಚ್ ಒನ್ ಆ್ಯಂಡ್ ಅದರ್ ಅಂತ. ಈ ಒಂದು ಕ್ವೆಶನ್ ನಾನು 4 ಮಾರ್ಕ್ಸ್ಗೂ ಹಾಕಿದ್ದೀನಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಬೇಕಾದ್ರೆ ಐ ಥಿಂಕ್ ನಾನು 4 ಮಾರ್ಕ್ಸ್ ಕ್ವೆಶನ್, 3 ಮಾರ್ಕ್ಸ್ ಕ್ವೆಶನ್ ಯಾವುದ್ರಲ್ಲೂ ಹಾಕಿದ್ದೆ. ಬಟ್ ಇಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇಂಡಿವಿಜುವಲಿ ಒಂದನ್ನು ಮಾತ್ರ 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳಿದೆ, ಅಥವಾ ಯಾವುದಾದ್ರೂ 2 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಕ್ವೆಶನ್ನ ನಾನು 2 ಮಾರ್ಕ್ಸ್ ಲಿಸ್ಟಲ್ಲೂ ಹಾಕಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರಮುಖ ಶಸ್ತ್ರಾಸ್ತ್ರ ಸೈನಿಕ ಪಡೆಗಳನ್ನು ಪಟ್ಟಿ ಮಾಡಿ ಲಿಸ್ಟ್ ಡೌನ್ ಮಾಡಿ ಅಂತಲೂ ಹೇಳ್ಬೋದು. ಬರೀ ಲಿಸ್ಟ್ ಡೌನ್ ಮಾಡೋದಕ್ಕೆ 2 ಮಾರ್ಕ್ಸ್ ಕೊಡ್ಬೋದು. ಲೈಕ್ ನಿಮ್ಮ ಈ ಹೆಡ್ಡಿಂಗ್ಸ್ಗಳೇನಿದೆ ಅದನ್ನು ಮಾತ್ರ ಬರೆಯೋದಕ್ಕೆ ಹೇಳ್ಬೋದು. ಆಯಿತಾ? ಅದಾದಮೇಲೆ ಅವು ಪರಸ್ಪರ ಹೇಗೆ ವಿಭಿನ್ನವಾಗಿದೆ ಅಥವಾ ಭಿನ್ನವಾಗಿದೆ ಅಂತ ಏನಾದರೂ 2 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು ಆ ಥರ. ಸೊ ಹಾಗಾಗಿ ನಾನು ಹಾಕಿದ್ದೀನಿ. ಸೊ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಅಸಿಸ್ಟ್ ಸ್ಟೇಟ್ ಪೊಲೀಸ್ ಇನ್ ಸಪ್ರೆಸಿಂಗ್ ರೈಟ್ಸ್ ಆ್ಯಂಡ್ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಸೊ ಕಾನೂನು ಮೇಂಟೈನ್ ಮಾಡೋದಕ್ಕೆ ಆ್ಯಂಡ್ ಯಾವುದೇ ರೀತಿ ಗಲಭೆ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಎಲ್ಲನೂ ಪೊಲೀಸವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಂಡರ್ಟೇಕ್ಸ್ ರಿಲೀಫ್ ವರ್ಕ್ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್, ಯಾವುದಾದ್ರೂ ಒಂದು ನೈಸರ್ಗಿಕ ವಿಕೋಪ ಆದಾಗ ಅವ್ರು ಇರ್ತಾರೆ. ಲೈಕ್ ಅರ್ತ್ಕ್ವೇಕ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಎನಿ ಇಶ್ಯೂ ಪೊಲೀಸ್ ವಿಲ್ ಬಿ ದೇರ್ ಫಾರ್ ಯು ಟು ಪ್ರೊಟೆಕ್ಟ್. ಆಯಿತಾ? ನೆಕ್ಸ್ಟ್ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ. ವಿಭಿನ್ನ ಅಂದಿದ ತಕ್ಷಣ, ಅಥವಾ ಭಿನ್ನ ಅಂತ ಇದೆ, ನಾನು ವಿಭಿನ್ನ ಅಂತ ಹೇಳ್ತೀನಿ, ವಿಚ್ ಮೀನ್ಸ್ ಸೇಮ್. ನೀವು ಈ ಹೆಡ್ಡಿಂಗ್ಸ್ ಏನಿದೆ, ಈ ಅಬ್ರಿವೇಷನ್ಸ್ನ ನೆನ್ಪಿಟ್ಕೊಂಡಿದ್ರೆ ಸಾಕು. ಇವಾಗ ಪೊಲೀಸ್ ಅಂದಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಬಾರ್ಡರ್ ಅಂದಿದ ತಕ್ಷಣ ಏನು ಮಾಡ್ತಾರೆ,
ಆಯಿತಾ. ಸೊ ರೈಲ್ವೇಸ್ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆ ಥರ ನೆನ್ಪಿಟ್ಕೊಂಡಿದ್ರು ಆಗುತ್ತೆ. ನೀವು ಈ 2 ಪಾಯಿಂಟ್ ಓದಲೇಬೇಕು ಅಂತ ಏನಿಲ್ಲ, ಆಯಿತಾ. ಸೊ ಪ್ರಿವೆಂಟ್ಸ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ದ ಬಾರ್ಡರ್ಸ್ ಆಫ್ ಇಂಡಿಯಾ ವಿತ್ ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶ್. ಇವೆರಡು ಮೇನ್. ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಬಾಂಗ್ಲಾದೇಶ್, ಭಾರತ ಬಾಂಗ್ಲಾದೇಶ್, ಭಾರತ ಪಾಕಿಸ್ತಾನ, ಈ 2 ಗಡಿ ಪ್ರದೇಶಗಳನ್ನ ಮೇನ್ ಆಗಿ ಕಾಪಾಡುವಂಥ ಫೋರ್ಸ್ ಇದು, ಆಯಿತಾ. ನೆಕ್ಸ್ಟ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ರೈಲ್ವೆ ರಕ್ಷಣಾ ಪಡೆ. ಸೊ ಪ್ರಿವೆಂಟ್ಸ್ ಆ್ಯಂಡ್ ಇನ್ವೆಸ್ಟಿಗೇಟ್ಸ್ ರೈಲ್ವೆ ಕ್ರೈಮ್ಸ್. ಸೊ ಯಾವುದೇ ರೀತಿ ರೈಲುಗಳಲ್ಲಿ ಅಪರಾಧ ಆಗದಿರೋ ಥರ ತಡೆಗಟ್ಟುವಂಥದ್ದು. ಅದಾದಮೇಲೆ ಅಲ್ಲಿರುವಂಥ ಪ್ರಯಾಣಿಕರಿಗೆ ಸೇಫ್ಟಿಯನ್ನು ಕೊಡುವಂಥದ್ದು, ಆಯಿತಾ. ಪ್ರೊಟೆಕ್ಟ್ಸ್ ಪ್ಯಾಸೆಂಜರ್ಸ್ ಆ್ಯಂಡ್ ರೈಲ್ವೆ ಅಸೆಟ್ಸ್, ಆಸ್ತಿಗಳೇನಿದೆ ಅದನ್ನೆಲ್ಲ ರಕ್ಷಣೆ ಮಾಡುವಂಥದ್ದು. ನೆಕ್ಸ್ಟ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CISF. ಸೊ ಹೆಸರಲ್ಲೇ ಇದೆ, ಇಂಡಸ್ಟ್ರೀಸ್ಗೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ. ಸೊ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಪ್ರೊವೈಡ್ ಸೆಕ್ಯೂರಿಟಿ ಟು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಪಬ್ಲಿಕ್ ಸೆಕ್ಟರ್, ಏರ್ಪೋರ್ಟ್ಸ್, ಹಾರ್ಬರ್ಸ್, ನೋಟ್ಸ್ ಆ್ಯಂಡ್ ಕಾಯಿನ್ ಮಿಂಟಿಂಗ್ ಸೆಂಟರ್ಸ್, ಆಯಿತಾ. ಸೊ ಇಲ್ಲಿ ಪಬ್ಲಿಕ್ ಸೆಕ್ಟರು, ಏರ್ಪೋರ್ಟ್ಸು, ಹಾರ್ಬರ್ಸ್ ಇದೆಲ್ಲ, ಅಥವಾ ಕಾಯಿನ್ ಆ್ಯಂಡ್ ನೋಟ್ ಮೀಟಿಂಗ್ ಸೆಂಟರ್ಸ್, ಇವೆಲ್ಲ ಯುನೋ ಅಟ್ಯಾಕ್ ಮಾಡೋದಕ್ಕೆ ಹಾಟ್ಸ್ಪಾಟ್ಸ್ ಅಂತ ಹೇಳ್ಬೋದು, ಆಯಿತಾ. ಸೊ ಹಾಗಾಗಿ ಅಲ್ಲಿ ಒಂದು ಸೆಕ್ಯೂರಿಟಿ ಅಥವಾ ಸೇಫ್ಟಿಯನ್ನು ಕೊಡೋದು, ರಕ್ಷಣೆಯನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಲೂಟರ್ ಗುಲಿಗ್ ಹ್ಯಾಸ್ ಶೋನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ದ ವರ್ಡ್ ಪೋಸ್ಕಾಪ್, ಆಯಿತಾ. ಸೊ ವಾಟ್ ಡಸ್ ಈಚ್ ಲೆಟರ್ ಆಫ್ ದ ವರ್ಡ್ ಸ್ಟ್ಯಾಂಡ್ ಫಾರ್. ಬೇಸಿಕಲಿ ಅವರು ಈ ಒಂದು ಪದದ ಒಂದು ಆಬ್ರಿವೇಷನ್ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ, ಆಯಿತಾ. ಸೊ ನೋಡ್ತಾ ಹೋಗೋಣ. ಸೊ ಇದು ಕೂಡ ಆ್ಯಕ್ಚುಲಿ 3 ಮಾರ್ಕ್ಸ್ ಕ್ವೆಶನ್, ಬಟ್ ದೇ ಕ್ಯಾನ್ ಆಸ್ಕ್ ಫಾರ್ 2 ಮಾರ್ಕ್ಸ್, 1 ಮಾರ್ಕ್ ಆಲ್ಸೋ. ಸೊ ಹಾಗಾಗಿ ಹಾಕಿದ್ದೀನಿ. ಪ್ಲಾನಿಂಗ್ ಯೋಜಿಸುವಿಕೆ, ಸ್ಟಾಫಿಂಗ್ ಸಿಬ್ಬಂದಿಗಳ ಪೂರೈಕೆ, CO ಕೋಆರ್ಡಿನೇಟಿಂಗ್ ಸಮನ್ವಯಗೊಳಿಸುವಿಕೆ, ಆ್ಯಂಡ್ ಬಜೆಟಿಂಗ್ ಆಯವ್ಯಯ ಸಿದ್ಧಪಡಿಸುವಿಕೆ. ನಾನು ಉಲ್ಟಾ ಹೇಳಿದೆ, ಫಸ್ಟ್ ಇದನ್ನು ಹೇಳಬೇಕಿತ್ತು. ಆರ್ಗನೈಸಿಂಗ್ ಸಂಘಟಿಸುವಿಕೆ, ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ, ಆ್ಯಂಡ್ ರಿಪೋರ್ಟಿಂಗ್ ವರದಿ ನೀಡುವಿಕೆ. ಸ್ವಲ್ಪ ಹುಷಾರಿಲ್ಲ ಮಕ್ಕಳೇ, ಅದಕ್ಕೆ ಆಯಿತಾ. ನೀವು ನನ್ನ ಎನರ್ಜಿ ಲೆವೆಲ್ಸಲ್ಲೇ ನೋಡ್ಬೋದು ಹುಷಾರಿಲ್ಲ ಅಂತ, ಬಟ್ ಸ್ಟಿಲ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನಾನು, ಓಕೆ. 3 ಮಾರ್ಕ್ಸ್ ಕ್ವೆಶನಲ್ಲೂ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ, ಬಟ್ 2 ಮಾರ್ಕ್ಸಲ್ಲೂ ಆ್ಯಡ್ ಮಾಡ್ತೇನೆ, ಬಿಕಾಸ್ ಇಟ್ಸ್ ದ್ಯಾಟ್ ಇಂಪಾರ್ಟೆಂಟ್ ಆ್ಯಂಡ್ ಯು ಡೋಂಟ್ ನೋ. 1 ಮಾರ್ಕು ಕೂಡ ಕೇಳ್ಬೋದು, P ಅಂದರೆ ಏನು, S ಅಂದರೆ ಏನು ಅನ್ನೋ ಒಂದು ರೀತಿಯಲ್ಲಿ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಎಸೆನ್ಷಿಯಲ್ ಅಟ್ ಪ್ರೆಸೆಂಟ್, ಡಿಸ್ಕಸ್. ಸೊ ದಿಸ್ ಇಸ್ ಅ 2 ಮಾರ್ಕ್ ಕ್ವೆಶನ್. ಸೊ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯವಾಗಿದೆ, ಅದನ್ನು ಚರ್ಚಿಸಿ ಅಂತ. ಸೊ ಇಲ್ಲಿ ನಾನು ಕ್ರ್ಯಾಕ್ ಅಂತ ಹಾಕಿದ್ದೀನಿ, ಅಂದರೆ ನೀವು ಈಸಿಯಾಗಿ ಜನರಲ್ ಆಗಿ ಬರಿಬೋದಾದಂಥ ಒಂದು ಪಾಯಿಂಟ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ ತಕ್ಷಣ ನಮಗೆ ಯಾವ ರೀತಿಯೆಲ್ಲ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನೆನಪಿಸ್ಕೊಂಡು ಬರೋದ್ರೂ ಆಗುತ್ತೆ. ಲೈಕ್ ನೋಡಿ, ಮಾಡರ್ನ್ ಸೊಸೈಟಿ ಈಸ್ ಅಂಡರ್ಗೋಯಿಂಗ್ ದ ಕಾಂಪ್ಲೆಕ್ಸ್ ಆ್ಯಂಡ್ ರ್ಯಾಪಿಡ್ ಚೇಂಜಸ್. ಸೊ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ, ಸೊ ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರತೆಯ ಬದಲಾವಣೆಗಳನ್ನು ನಾವು ನೋಡ್ಬೋದು, ಓಕೆ. ಇವತ್ತು ಒಂದಿನ ಒಂದು ಲೈಕ್ ಫಾರ್ ಎಕ್ಸಾಂಪಲ್, ನಂಗೆ ಇವಾಗ ಇಮಿಡಿಯೇಟ್ಲಿ ಎಕ್ಸಾಂಪಲ್ ಏನು ಬರ್ತಾ ಇದೆ ಅಂತಂದರೆ, ಇವತ್ತು ಆ್ಯಪ್ ಒಂದು ರೀತಿಯಲ್ಲಿದ್ದರೆ ನಮ್ಮ ಮೊಬೈಲ್ ಫೋನಲ್ಲಿ ಆ್ಯಪು, ನಾಳೆ ರೀತಿ ಇನ್ನೊಂದು ಥರ ಇರುತ್ತೆ, ಅಪ್ಡೇಟ್ನ ಕೇಳ್ತಾ ಇರುತ್ತೆ. ಸೊ ಆ ಥರ ಪ್ರತಿದಿನ ಅಪ್ಡೇಟ್ನ ತೊಗೋತಾ ಇದೆ ಅದು. ಸೊ ಇವನ್ ಇನ್ ಆ ಲೈಫ್ಸ್ ಡೇ ಟು ಡೇ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅಪ್ಡೇಷನ್ಸ್ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ, ಓಕೆ. ಸೊ ದರ್ ಇಸ್ ಅ ಲಾಟ್ ಆಫ್ ಚೇಂಜ್ ದಟ್ ಈಸ್ ಹ್ಯಾಪನಿಂಗ್. ಸೊ ದ ಅವೇರ್ನೆಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಟ್ಸ್ ಬೆನಿಫಿಟ್ಸ್ ಟು ಸೊಸೈಟಿ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಈ ರೀತಿಯಾದಂಥ ಒಂದು ಏನಂತಾರೆ ರ್ಯಾಪಿಡ್ ಅಪ್ಡೇಷನ್ನ ಒಂದು ಮಾಹಿತಿ ಆಗಿರ್ಬೋದು, ಅಥವಾ ಒಂದು ಏನಂತಾರೆ ಇಂಪಾರ್ಟೆನ್ಸ್ ಮಹತ್ವ ಆಗಿರ್ಬೋದು, ಅದು ಜನರಿಗೆ ಆನ್ ಎ ಡೈಲಿ ಬೇಸಿಸ್ ತಿಳಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಆ್ಯಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ದ ಸರ್ವೈವಲ್ ಆಫ್ ಹ್ಯೂಮನ್ ಸೊಸೈಟಿ, ಮೇಕಿಂಗ್ ಇಟ್ ಹಾರ್ಟ್ ಆಫ್ ದ ಸ್ಟೇಟ್ ಸಿಸ್ಟಮ್. ಸೊ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಸಾರ್ವಜನಿಕ ಆಡಳಿತ, ಇದನ್ನು ಲೈಕ್ ಕಂಪಲ್ಸರಿ ಮಾಡುವಂಥದ್ದು, ಲೈಕ್ ಒಂದು ಫಂಡಮೆಂಟಲ್ ಮಾಡುವಂಥದ್ದು, ಬೇಸಿಕ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೆ. ಏನು ಬೇಕೋ ಅದನ್ನು ಹೋಗಿ ತಲುಪಿಸೋದಕ್ಕೆ ಅಂತ ಹೇಳ್ತಾ ಇರೋವಂಥದ್ದು, ಓಕೆನಾ. ಬೇಸಿಕಲಿ ಅಷ್ಟೇ, ವೆರಿ 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 ಜನರಲ್ ಕ್ವೆಶನ್. ನೆಕ್ಸ್ಟ್ ಇದು ಕೂಡ 2 ಮಾರ್ಕ್ಸ್ ಕ್ವೆಶನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಫ್ರಮ್ ಬರ್ತ್ ಟು ಡೆತ್ ಆಫ್ ಅ ಪರ್ಸನ್ ಜಸ್ಟಿಫೈ ಅಂತ. ಹುಟ್ಟಾಗಿಂದ ಸಾಯೋ ತನಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ ಆಗುತ್ತೆ, ಅದು ಹೇಗೆ ಅಂತ ಕೇಳ್ತಾ ಇರೋವಂಥದ್ದು. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಫ್ರಮ್ ಬರ್ತ್ ಟು ಡೆತ್ ಬೈ ಪ್ರೊವೈಡಿಂಗ್ ಸರ್ವಿಸಸ್ ದಟ್ ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್.
ಸೊ ಬೇಕಾಗಿರುವಂಥ ಒಂದು ಸೇವೆಗಳನ್ನು ಒದಗಿಸ್ಕೊಡುತ್ತೆ. ಬೇಸ್ಡ್ ಆನ್ ವಾಟ್? ನಮ್ಮ ಒಂದು ಇಂಟ್ರೆಸ್ಟ್ ಏನಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ, ಅದ್ರ ಪ್ರಕಾರ ನಮಗೆ ಸೇವೆಗಳನ್ನು ಸಲ್ಲಿಸ್ತಾ ಹೋಗುತ್ತೆ. ಆಯಿತಾ? ಅದಾದಮೇಲೆ ಇಟ್ ಎನ್ಶೋರ್ಸ್ ದ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಪ್ರೊವೈಡ್ಸ್ ಜಸ್ಟಿಸ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಅದರ್ ನೆಸೆಸಿಟೀಸ್ ಆಫ್ ಲೈಫ್. ಇದೆಲ್ಲ ಬೇಕು ಒಂದು ಜೀವನ ನಡೆಸಬೇಕು ಅಂತಂದರೆ. ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಓಕೆ, ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ಮಾಡಿ ನ್ಯಾಯ ಒದಗಿಸುವಂಥದ್ದು, ಶಿಕ್ಷಣ ನೀಡುವಂಥದ್ದು, ಉದ್ಯೋಗಾವಕಾಶ ನೀಡುವಂಥದ್ದು ಆ್ಯಂಡ್ ಅವಶ್ಯಕ ವಸ್ತುಗಳನ್ನು ಪೂರೈಸುವುದು ಮುಂತಾದ ಹಲವು ರೀತಿಯ ಸೇವೆಗಳನ್ನು ಒದಗಿಸುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯಾಷನಲ್ ಡಿಫೆನ್ಸ್. ಓಕೆ, ದೇಶ ರಕ್ಷಣೆ, ಆರ್ಥಿಕ ಸಮಾನತೆ ಮತ್ತು ಅವರ ಸಂಪೂರ್ಣ ಜೀವನೋದ್ದಕ್ಕೂ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ನೀತಿಗಳನ್ನು ಅನುಷ್ಠಾನಗೊಳಿಸಿದೆ. ಓಕೆ, ಸೊ ಎಕನಾಮಿಕ್ ಈಕ್ವಾಲಿಟಿ ಆಗಿರ್ಬೋದು. ಸೊ ಇಟ್ಸ್ ನಾಟ್ ಲೈಕ್ ರಿಚ್ ಇಸ್ ಗೆಟಿಂಗ್ ರಿಚರ್, ಪುವರ್ ಇಸ್ ಗೆಟಿಂಗ್ ಪುವರರ್, ಆ ರೀತಿ ಇರಬಾರ್ದು. ಸೊ ಈಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡಬೇಕು ಆರ್ಥಿಕತೆಯಲ್ಲಿ. ಹೊಸ ಹೊಸ ಪಾಲಿಸೀಸ್ಗಳು, ಅನುಕೂಲಕರವಾಗಿರುವಂಥ ಪಾಲಿಸೀಸ್ಗಳನ್ನ ತೊಗೊಬರೋವಂಥದ್ದು. ಆ್ಯಂಡ್ ಇದು ದಟ್ ಎಫೆಕ್ಟ್ ಇಂಡಿವಿಜುವಲ್ಸ್ ಥ್ರೂ ಔಟ್ ದೇರ್ ಎಂಟೈರ್ ಲೈಫ್. ಅದಕ್ಕೆ ಹೇಳ್ತಾ ಇರೋದು ಹುಟ್ಟಾಗಿಂದ ಸಾಯೋ ತನಕ ಅಂತ. ಓಕೆ, ಬರೀ ಈ ಏಜ್ ಗ್ರೂಪ್ ಅವ್ರಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಅವರ ಒಂದು ಲೈಫ್ನ ಫೇಸಸ್ಗಳಲ್ಲಿ ಏನು ಮಾಡ್ಬೋದು, ಏನು ಮಾಡೋಕ್ಕಾಗುತ್ತೆ ಅಂತ ನೋಡೋದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಓಕೆ, ಎಸ್. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಚಾಪ್ಟರ್ ಇರೋದು ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು. ಓಕೆ, ನೋಡ್ತಾ ಹೋಗೋಣ. ವಾಟ್ ಆರ್ ದಿ ಕಾಸಸ್ ಫಾರ್ ಚೈಲ್ಡ್ ಲೇಬರ್? ಬಾಲ ಕಾರ್ಮಿಕರ ಪದ್ಧತಿಗೆ ಕಾರಣವೇನು, ಅಥವಾ ವಾಟ್ ಆರ್ ದಿ ರೀಸನ್ಸ್ ಫಾರ್ ಇನ್ಕ್ರೀಸಿಂಗ್ ಚೈಲ್ಡ್ ಲೇಬರ್ ಅಂತಲೂ ಕೇಳ್ಬೋದು. ಓಕೆ, ಸೊ ಬಾಲಕಾರ್ಮಿಕ ಪದ್ಧತಿ ಹೆಚ್ಚಲು ಕಾರಣವೇನು ಅಂತ. ಒಂದು, ಬಡತನ, ಡೆಫಿನೆಟ್ಲಿ. ಸೊ ಹಾಗಾಗಿ ಉದ್ಯೋಗಕ್ಕೆ ಬೇಗ ಹೋಗುವಂಥದ್ದು. ದೇಶೀಯ ಸಂಘರ್ಷ, ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್, ಆಯಿತಾ. ಸೊ ಮನೆಯಲ್ಲಿ ಏನೋ ಕಿರುಕುಳ ಮಾಡುವಂಥದ್ದು. ಅಪ್ಪ ಅಮ್ಮ ವಿಚ್ಛೇದನ ಪಡ್ಕೊಂಡಿದ್ರೆ ಆ ಮಗು ಪರಿಸ್ಥಿತಿ ಯಾರು ನೋಡ್ಕೊಳ್ಳಿಲ್ಲ ಅಂತಂದರೆ ದೆನ್ ದಟ್ ಲೀಡ್ಸ್ ಟು ಚೈಲ್ಡ್ ಲೇಬರು. ಡೊಮೆಸ್ಟಿಕ್ ವೈಲೆನ್ಸ್, ದೇಶೀಯ ಹಿಂಸೆ ಕೊಡುವಂಥದ್ದು, ಅಂದರೆ ಮಗುಗೇನೆ ತುಂಬ ಹಿಂಸೆ ಕೊಡುವಂಥದ್ದು, ಟಾರ್ಚರ್ ಮಾಡುವಂಥದ್ದು. ಆ್ಯಂಡ್ ತುಂಬ ಕಟ್ನಿಟ್ಟಾಗಿ ಸಾಕ್ಬಿಡೋದು, ಸ್ಟ್ರಿಕ್ಟಾಗಿ ಸಾಕ್ಬಿಡೋದು, ಏನು ಮಾಡೋಕ್ಕೂ ಬಿಡೋದಿಲ್ಲ, ಸ್ವಲ್ಪನೂ ಫ್ರೀಡಮ್ ಕೊಡೋದಿಲ್ಲ. ಎಕ್ಸೆಸಿವ್ ಕಂಟ್ರೋಲ್ ಆಫ್ ಪೇರೆಂಟ್ಸ್. ಓಕೆ, ಅತಿಯಾದ ನಿಯಂತ್ರಣ ಮಾಡುವಂಥದ್ದು. ಇಂಡಸ್ಟ್ರಿಯಲಿಸ್ಟ್ಗಳ ಒಂದು ದುರಾಸೆ ಆಗಿರ್ಬೋದು. ಲೈಕ್ ಒಂದು ಮಗು ಕೆಲಸ ಮಾಡ್ತಾ ಇದೆ ಅಂತಂದರೆ ಕೆಲಸ ಜಾಸ್ತಿ ಮಾಡಿಸ್ಕೊಬೋದು, ಸಂಬಳ ಕಮ್ಮಿ ಕೊಡ್ಬೋದು. ಸೊ ಆ ಒಂದು ರೀತಿಯಲ್ಲಿ ಅನಕ್ಷರತೆ, ಓದೋಕ್ಕಾಗಲಿಲ್ಲ. ಸೊ ಕಿಡ್ನ್ಯಾಪಿಂಗ್ ಚಿಲ್ಡ್ರನ್, ಅಪಹರಣ ಮಾಡಿದಾಗ ಮಕ್ಕಳು ಹುಷಾರಾಗಿ ನೋಡ್ಕೋಬೇಕು ಅಂತ ಅನ್ನೋದಕ್ಕೆ. ಸೊ ಅಪಹರಣ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಮಕ್ಕಳು, ಈ ಬಾಸ್ ಏನು ಹೇಳ್ತಾರೋ ಅದನ್ನು ಮಾಡೋವಂಥದ್ದು ಕೆಲಸಗಳು. ಪ್ಲೆಡ್ಜಿಂಗ್ ಚಿಲ್ಡ್ರನ್, ಸೊ ಮಕ್ಕಳನ್ನ ಒತ್ತೆಗಿಡುವಂಥದ್ದು. ಸೊ ಯಾರಾದರೂ ಒಂದು 4 ಪಾಯಿಂಟ್ಸ್ ಬರೆದ್ರೂ ಸಾಕು. 4 ಪಾಯಿಂಟ್ಸ್ ಫಾರ್ 2 ಮಾರ್ಕ್ಸ್ ಬರೆದ್ರು ಸಾಕು. ಆಯಿತಾ. ಸೊ ಮಕ್ಕಳನ್ನು ಒತ್ತೆ ಇಡುವಂಥದ್ದು, ಏನಾದರೂ ಸಾಲ ಗೀಲ ಮಾಡಿದರೆ ಮಕ್ಕಳನ್ನ ಒತ್ತೆಗಿಡುವಂಥದ್ದು. ಓಕೆ, ನೆಕ್ಸ್ಟ್ ಪೋಕ್ಸೋ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಪೋಕ್ಸೋ ಅಂದ ತಕ್ಷಣ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಂಡ್ ಸೆಕ್ಷುವಲ್ ಒಫೆನ್ಸ್ ಆ್ಯಕ್ಟ್, ಲೈಂಗಿಕ ಅಪರಾಧದಿಂದ ಮಕ್ಕಳ ರಕ್ಷಣೆಯ ಕಾಯ್ದೆ. ಸೊ ಇದರ ಒಂದು ದಿಕ್ಕೇನಪ್ಪ ಅಂತಂದರೆ ಟು ಪ್ರಿವೆಂಟ್ ದ ಇನ್ಕ್ರೀಸಿಂಗ್ ಸೆಕ್ಷುವಲ್ ಅಬ್ಯೂಸ್ ಆಫ್ ಚಿಲ್ಡ್ರನ್ ಇನ್ ಸ್ಕೂಲ್ಸ್, ಫ್ಯಾಮಿಲೀಸ್, ಪಬ್ಲಿಕ್ ಪ್ಲೇಸಸ್. ಸೊ ಬಿಲೋ 18 ಇಯರ್ಸ್ ಬೇಸಿಕಲಿ. ಸೊ ಸ್ಕೂಲ್ಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಲೈಂಗಿಕ ದೌರ್ಜನ್ಯ, ಕಿರುಕುಳ ಏನಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ತಂದಿರುವಂಥದ್ದು. ಆ್ಯಂಡ್ June 19, 2012 ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತದ ಸರ್ಕಾರ ತಗೊಬಂದಿದ್ದು ಪೋಕ್ಸೋ. ಓಕೆ, ಸೊ ಚೈಲ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು, ಇಟ್ ಇಸ್ ನಾಟ್ ಜಸ್ಟ್ ಫೀಮೇಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಮೇಲ್ಗೆ ಕೂಡ ಈ ಥರ ಒಂದು ಸಮಸ್ಯೆ ಇದ್ದರೆ ಹಿ ಕ್ಯಾನ್ ಗೋ ಆ್ಯಂಡ್ ಈಸಿಲಿ ಕಂಪ್ಲೇಂಟ್. ಬಿಲೋ 18 ಇಯರ್ಸ್ ಆಫ್ ಏಜ್ ಸೆಕ್ಷುಲಿ ಎಕ್ಸ್ಪ್ಲಾಯ್ಟೆಡ್, ಟಾರ್ಚರ್ಡ್. ಓಕೆ, ಸೊ ಶೋಷಣೆಗೆ ಒಳಗಾಗುವಂಥದ್ದು, ಹಿಂಸೆ ಕೊಡುವಂಥದ್ದು, ಆ್ಯಂಡ್ ಕಿರುಕುಳ ಕೊಡುವಂಥದ್ದು, ಮೊಲೆಸ್ಟೆಡ್, ಎಲ್ಲ ಅಸಾಲ್ಟೆಡ್, ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ, ಸೊ ಯಾವುದೇ ರೀತಿಯಲ್ಲಿ ಅನ್ಪ್ರೊಟೆಕ್ಟೆಡ್ ಟಚಿಂಗ್ ವಾಟ್ ಎವರ್ ಇಟ್ ಇಸ್ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಓಕೆ, ಸೊ ಹಲ್ಲೆ, ಕಿರುಕುಳ ಮಾಡುವುದು ಅಥವಾ ಯಾವುದೇ ರೀತಿಯಲ್ಲಿ ಅಸುರಕ್ಷತೆ ಸ್ಪರ್ಶಕ್ಕೆ ಕೂಡ ಒಳಗಾದರೆ ಪೋಕ್ಸೋ ಇಸ್ ದೇರ್. ಓಕೆ, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜ್? ಸೊ ಬಾಲ್ಯ ವಿವಾಹದ ಪರಿಣಾಮಗಳೇನು ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟಂಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ಆ ಹೆಣ್ಣು ಮಗುವಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಇರೋದಿಲ್ಲ, ಬೇಗ ಮದುವೆ ಮಾಡಿ ಬೇಗ ಮಕ್ಕಳಾಗ್ಬಿಟ್ಟು ಮಕ್ಕಳು ಕರೆಕ್ಟಾಗಿ ಆಗೋದಿಲ್ಲ, ಬಿಕಾಸ್ ಅವಳೇ ಇನ್ನೂ ಚಿಕ್ಕವಳಾಗಿರ್ತಾರೆ. ಸೊ ಇಂಥ ಒಂದು ಸಿಚುವೇಶನ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಪಾಯಿಂಟ್ಸ್ನ ಬರೀತಾ ಹೋದರೆ ಇಟ್ ಇಸ್ ಓವರ್. ಓಕೆ,
ಲೈಂಗಿಕ ದೌರ್ಜನ್ಯ, ವೈಲೇಷನ್ ಆಫ್ ಚೈಲ್ಡ್ ರೈಟ್ಸ್, ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಬಿಕಾಸ್ ಎಲ್ಲೂ ಹೇಳಿಲ್ಲ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿ ಅಂತ. ಸೊ ಆ ರೈಟ್ಸ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋವಂಥದ್ದು. ಒಳ್ಳೆ ರೀತಿಯಾದಂಥ ಒಂದು ಪೌಷ್ಟಿಕಾಂಶತೆ ಇರೋದಿಲ್ಲ, ಮಾಲ್ ನ್ಯೂಟ್ರಿಷನ್, ರಕ್ತಹೀನತೆ, ಅನಿಮಿಯಾ ಆ್ಯಂಡ್ ಡಿಸೀಸಸ್, ಗರ್ಭಪಾತಗಳು ಹೇಳ್ದೆ ಅಲ್ಲ. ಬಿಕಾಸ್ ಮಗುನೇ ಇನ್ನು ಚಿಕ್ಕವಳಿರ್ತಾಳೆ, ಅವಳಿಗೆ ಒಂದು ಮಗು ಅಂತಂದರೆ ಇಟ್ಸ್ ಗೋನ್ ಬಿ ಅ ಪ್ರಾಬ್ಲಮ್, ಅಬೋಷನ್ ಆಗುತ್ತೆ. ಆ್ಯಂಡ್ ದೆನ್ ಇನ್ಫ್ಯಾಂಟಿಸೈಡ್, ಇನ್ಕ್ರೀಸ್ ಮೆಟರ್ನಲ್ ಮಾರ್ಟಲಿಟಿ, ಶಿಶು ಹತ್ಯೆ. ಇನ್ಫ್ಯಾಂಟಿಸೈಡ್, ಫೀಟಿಸೈಡ್ ಎರಡು ಡಿಫ್ರೆನ್ಸ್ ಮಕ್ಕಳೇ. ಇನ್ಫ್ಯಾಂಟಿಸೈಡ್ ಅಂತಂದರೆ ಮಗು ಹುಟ್ಟಾದ್ಮೇಲೆ ಸಾಯಿಸೋ ಅಂಥದ್ದು. ಫೀಟಿಸೈಡ್ ಅಂತ ಅಂದರೆ ಇದು ಮೋಸ್ಟ್ಲಿ ಆಗೋದು ಹೆಣ್ಮಗು ಅಂತ. ಸೊ ಹೆಣ್ಮಗು ಅಂತ ಹೊಟ್ಟೆಯಲ್ಲೇ ಸಾಯಿಸೋ ಅಂಥದ್ದು, ದ್ಯಾಟ್ ಇಸ್ ಫೀಟಿಸೈಡ್. ಆಯಿತಾ? ಸೊ ಇನ್ಕ್ರೀಸ್ ಮೆಟರ್ನಲ್ ಮಾರ್ಟಲಿಟಿ ಅಂದರೆ ತಾಯಿಯಿಂದ ಮರಣ ಪ್ರಮಾಣ ಹೆಚ್ಚಳ ಆಗುವಂಥದ್ದು. ಸೊ ವಿಡೋ ಅಟ್ ಅನ್ ಯಂಗ್ ಏಜ್. ಚಿಕ್ಕ ವಯಸ್ಸಲ್ಲೇ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಡಿಫ್ರೆನ್ಸ್ ಇರ್ತಾಯಿತ್ತು, ಲೈಕ್ 20 years ಆ ಥರ ಎಲ್ಲ. ಸೊ ಇವಳಿನ ಚಿಕ್ಕವಳಿರ್ತಾನೆ, ಗಂಡನಿಗೆ ವಯಸ್ಸಾಗ್ಬಿಟ್ಟು ಸಾಯ್ತಾ ಇರುವಂಥದ್ದು. ಸೊ ತುಂಬ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗುವಂಥದ್ದು. ಆಯಿತಾ? ಸೊ ದಟ್ ಈಸ್ ಆಲ್ಸೋ ದೇರ್. ಯಾ. ಸೊ ನೆಕ್ಸ್ಟ್ 2 marks ಕ್ವೆಶನ್ ಬಂದ್ಬಿಟ್ಟು ಇಂಡಿಯಾ ವಾಟರ್ ರಿಸೋರ್ಸಸ್, ಭಾರತದ ಜಲ ಸಂಪನ್ಮೂಲ. ಸೊ ಇದನ್ನು ನೋಡ್ತಾ ಹೋಗೋಣ. ವೆಲ್ ಇರಿಗೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್. ವೈ? ಬಾವಿ ನೀರಾವರಿಯು ನೀರಾವರಿಯ ಪ್ರಮುಖ ವಿಧವಾಗಿದೆ, ಏಕೆ ಅಂತ ಕೇಳ್ತಾ ಇದ್ದಾರೆ. ಪ್ರೊವೈಡ್ಸ್ ವಾಟರ್ ಟು ಲಾರ್ಜ್ ಏರಿಯಾಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಓಕೆ, ಬೇಸಿಕಲಿ ವೆಲ್ ಇರಿಗೇಷನಿಂದ ಲೈಕ್ ಫ್ರಮ್ ಕಾಲಾಂತರಗಳಿಂದನೂ ತುಂಬ ಪ್ರಾಫಿಟ್ನ ಪಡೆದಿದೆ ಅಗ್ರಿಕಲ್ಚರ್. ಆಯಿತಾ? ಸೊ ತುಂಬ ಬೆನಿಫಿಟ್ಸ್ ಆಗಿದೆ ಅಗ್ರಿಕಲ್ಚರ್ ಫೀಲ್ಡಿಗೆ. ಆಯಿತಾ? ಸೊ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಒದಗಿಸುತ್ತದೆ ದೊಡ್ಡ ಪ್ರದೇಶಗಳಿಗೆ. ಆ್ಯಂಡ್ ದೆನ್ ಮೋರ್ ಯೂಸ್ಫುಲ್ ಇನ್ ಲೋ ರೈನ್ಫಾಲ್ ರೀಜನ್ಸ್. ಆಯಿತಾ? ಬಿಕಾಸ್ ಮಳೆ ಬಂದಾಗೆಲ್ಲ ಕಲೆಕ್ಟ್ ಆಗಿರುತ್ತೆ ಬಾವಿಯಲ್ಲಿ. ಸೊ ಹಾಗಾಗಿ ಮಳೆ ಕಡಿಮೆ ಮಳೆ ಬೀಳುವಂಥ ಒಂದು ಪ್ರದೇಶಗಳಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ, ಬಿಕಾಸ್ ನೀರು ಸ್ಟೋರೇಜ್ ಇರುತ್ತೆ. ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಇಸ್ ಈಸಿಯರ್ ಹಾಗೂ ಚೀಪರ್. ಅಗ್ಗ. ಆಯಿತಾ? ಆ್ಯಂಡ್ ಈಸಿಯಾಗಿ ಕೂಡ ನಾವು ಒಂದು ಬಾವಿನ ಕಟ್ಟಿಸ್ಬೋದು. ಇಟ್ಸ್ ನಾಟ್ ಲೈಕ್ ಒಂದು ಡ್ಯಾಮ್ ಕಟ್ಟಿಸೋ ಥರ, ಒಂದು ಕಾಲುವೆ ಕಟ್ಟಿಸೋ ಥರ ಅಂತ ಏನು ಅನ್ಸೋದಿಲ್ಲ. ಆಯಿತಾ? ಈಸಿಯಾಗಿ ಕಟ್ಬೋದು. ಆ್ಯಂಡ್ ಅಂಡರ್ಗ್ರೌಂಡ್ ಸೋರ್ಸಸ್ ಗೆಟ್ಸ್ ರಿನ್ಯೂಡ್. ಅಂತರ್ಜಲ ಮೂಲವನ್ನು ನವೀಕರಿಸಲಾಗುತ್ತದೆ. ಬಿಕಾಸ್ ನಾವು ಒಂದು ಬಾವಿ ಕಟ್ಟಿದಾಗ ನೀರು ಒಳಗಡೆ ಹೋಗೋದಕ್ಕೂ ಬಿಡ್ತಾ ಇದ್ದೀವಿ ಅಂತರ್ಜಲಕ್ಕೆ. ಆಯಿತಾ? ಬರೀ ನೀರು ತೆಗೆದು ಬೋರ್ವೆಲ್ಗಳು ಹಾಕಿ ಎಲ್ಲ ಫುಲ್ ಬತ್ತಿ ಮಾಡಿ ಹಾಕ್ತಾ ಇಲ್ಲ. ಸೊ ವೆಲ್ಸಿಂದ ದಟ್ ಈಸ್ ಅ ಅಡ್ವಾಂಟೇಜ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಮೇನ್ ಏಮ್ಸ್ ಆಫ್ ದ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್? ಸೊ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಗುರಿಗಳೇನು ಅಂತ ಕೇಳ್ತಾ ಇದ್ದಾರೆ. ಇರಿಗೇಷನ್ ಫೆಸಿಲಿಟೀಸ್ನ ಕೊಡುವಂಥದ್ದು, ಮೇಜರ್ ನೀರಾವರಿ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಓಕೆ, ಸೊ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು, ಜಲವಿದ್ಯುತ್ ಶಕ್ತಿ. ಆ್ಯಂಡ್ ದೆನ್ ಪ್ರಿವೆನ್ಷನ್ ಆಫ್ ಫ್ಲಡ್ಸ್, ಪ್ರವಾಹ ತಡೆಗಟ್ಟುವಿಕೆ. ಸೊ ಫೋರ್ಸ್ ಆಫ್ ವಾಟರ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಆಯಿತಾ? ಆ್ಯಂಡ್ ಕ್ರಿಯೇಟಿಂಗ್ ಅ ಫೆಸಿಲಿಟಿ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಜಲ ಸಾರಿಗೆ ಸೌಲಭ್ಯವನ್ನು ರಚನೆ ಮಾಡುತ್ತೆ, ಈಸಿ ಮಾಡುತ್ತೆ. ಓಕೆ, ಪ್ರೊವೈಡಿಂಗ್ ವಾಟರ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಯೂಸ್. ಬಿಕಾಸ್ ಜಾಸ್ತಿ ನೀರು ಬೇಕಾಗುತ್ತೆ ಇಂಡಸ್ಟ್ರೀಸ್ ಅಂತ ಅಂದಾಗ, ಒಂದು ಮನೆ ಅಂತ ಅಂದಾಗ, ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಎಲ್ಲದಕ್ಕೂ ನೀರು ಬೇಕೇ ಬೇಕು. ಆ್ಯಂಡ್ ಸಾಯಿಲ್ ಎರೋಷನ್ನ ತಡೆಗಟ್ಟುವಿಕೆ. ಓಕೆ, ಸೊ ಬಿಕಾಸ್ ಅಗೇನ್ ನಾನು ಹೇಳ್ದೆ ಅಲ್ಲ, ಫ್ಲೋ ಆಫ್ ವಾಟರ್ ಇದೆಲ್ಲ ಏನಿದೆ ಅದನ್ನು ತಡೆಗಟ್ಟುತ್ತೆ. ಸೊ ಜಾಸ್ತಿ ಒಂದೇ ಸ್ಪೀಡಲ್ಲಿ ನೀರು ಬಂದಾಗ ಮಣ್ಣು ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟುತ್ತೆ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಡೆವಲಪಿಂಗ್ ಫಿಶರೀಸ್, ಮೀನುಗಾರಿಕೆ ಅಭಿವೃದ್ಧಿ ಆಗುತ್ತೆ. ವಿಚ್ ಇಸ್ ಅಗೇನ್ ಎನ್ಹ್ಯಾನ್ಸಿಂಗ್ ಏನದು ಆರ್ಥಿಕತೆ, ಎಕನಾಮಿಕ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಎನ್ಹ್ಯಾನ್ಸಿಂಗ್ ಫಾರೆಸ್ಟ್ ವೆಲ್ತ್, ಅರಣ್ಯ ಸಂಪತ್ತನ್ನು ಕೂಡ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಹೌದಾ? ಎಸ್, ನೆಕ್ಸ್ಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ಸೊ ಇಂದು ಮಳೆ ನೀರಿನ ಕೊಯ್ಲೇನಿದೆ ಅದು ಕಡ್ಡಾಯವಾಗಿದೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಂಡ್ ನಿಮ್ಮ ಐ ಥಿಂಕ್ MQPs, ಪ್ರಿಪ್ರೇಟರೀಸ್ ಎಲ್ಲದರಲ್ಲೂ ರಿಪೀಟೆಡ್ ಆಗಿ ಕೇಳಿರೋವಂಥ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್. ಆಲ್ದೋ ಇಂಡಿಯಾ ಹ್ಯಾಸ್ ಅ ವಾಸ್ಟ್ ವಾಟರ್ ರಿಸೋರ್ಸ್, ಇಟ್ ಇಸ್ ಮೋಸ್ಟ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ನಮ್ಮಲ್ಲಿ ನೀರು ಜಾಸ್ತಿನೇ ಇದೆ, ಬಟ್ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಇಲ್ಲ ಅಲ್ವಾ? ಸೊ ಅಂದರೆ ಇವಾಗ ನಾನು ಕರ್ನಾಟಕದಲ್ಲಿ 10% ಅಷ್ಟು ನೀರಿದ್ರೆ, ಕೇರಳದಲ್ಲೂ 10% ಅಷ್ಟೇ ನೀರಿದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಅಥವಾ ಬಿಹಾರದಲ್ಲೂ 10% ನೀರಿದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಇಟ್ ವೇರೀಸ್. ಆಯಿತಾ? ಸೊ ರಾಜಸ್ಥಾನದಲ್ಲಿ 1% ಇದೆ. ಆಯಿತಾ?
ಸೊ ಆ ಥರ ಇಟ್ ಕಂಪ್ಲೀಟ್ಲಿ ವೇರೀಸ್ ಮಕ್ಕಳೇ. ಸೊ ಯೂಸಿಂಗ್ ದ ವಾಟರ್ ಕಲೆಕ್ಟೆಡ್ ಫ್ರಮ್ ರೂಫ್ ಟಾಪ್ಸ್ ರೆಡ್ಯೂಸಸ್ ದ ಡಿಪೆಂಡೆನ್ಸಿ ಆನ್ ದ ಪಬ್ಲಿಕ್ ವಾಟರ್ ಸಪ್ಲೈ. ಇವಾಗ ನಾನು ಕಾರ್ಪೊರೇಷನ್ ನೀರಿಗೆ ಕಾಯಬೇಕು ಅಂತ ಏನಿಲ್ಲ ನನ್ನ ಹತ್ರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ದರೆ, ಆಯಿತಾ. ಸೊ ಮೇಲ್ಛಾವಣಿಯಿಂದ ಸಂಗ್ರಹಿಸಿದ ನೀರನ್ನು ಬಳಸುವುದರಿಂದ ಸಾರ್ವಜನಿಕ ನೀರಿನ ಪೂರೈಕೆಯ ಒಂದು ಮೇಲಿನ ಅವಲಂಬನೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಹತ್ರ ನೀರಿದೆ ಹೋಗೋ ಅಂತ ಹೇಳ್ಬೋದು. ಓಕೆ, ಸೊ ಬೈ ಪ್ರೊಟೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪ್ರಾಪರ್ಲಿ ದ ವಾಟರ್ ಪ್ರಾಬ್ಲಮ್ ಇನ್ ದ ಕಂಟ್ರಿ ಕ್ಯಾನ್ ಬಿ ರೆಡ್ಯೂಸ್ಡ್, ಆಯಿತಾ. ಸೊ ಇವಾಗ ಇಟ್ ಈಸ್ ನಾಟ್ ದ್ಯಾಟ್ ಟಫ್ ಆಲ್ಸೋ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ, ಆಯಿತಾ. ಸೊ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ನನ್ನ ವಾಟರ್ ಪ್ರಾಬ್ಲಮ್ಮು ಅಂದರೆ ನಾನು ಸಮಾಜಕ್ಕೆ ನಾನು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ, ಒಂದು ಸೊಸೈಟಿಗೆ ನಾನು ಎಷ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ, ಯಾರಿಗೆ ನೀರೇ ಇಲ್ವೋ ಅಂಥವ್ರಿಗೆ ನಾನು ಈ ಒಂದು ಪ್ರಾಸೆಸ್ನ ಮಾಡಿಕೊಂಡ್ರೆ ತೀರ್ಮಾನ ಯಾರಿಗಿಲ್ವೋ ಅವ್ರಿಗೆ ಹೋಗುತ್ತೆ, ಆಯಿತಾ. ಸೊ ಆ್ಯಸ್ ಹ್ಯೂಮನ್ ಬೀಯಿಂಗ್ ನನ್ನ ಸೊಸೈಟಿಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ತೋರಿಸುತ್ತೆ ಇಲ್ಲಿ, ಆಯಿತಾ. ಆ್ಯಂಡ್ ರೈನ್ಫಾಲ್ ಇಸ್ ಕನ್ಫೈನ್ ಟು ರೈನಿ ಸೀಸನ್. ಬರೀ ಮಳೆಗಾಲ ಅಂದಾಗ ಮಾತ್ರ ಮಳೆ ಅನ್ನೋದು ಜಾಸ್ತಿ ಆಗೋದು. ನೀವು ಆಲ್ರೆಡಿ ಗೊತ್ತು ನಿಮಗೆ, ಆಲ್ಮೋಸ್ಟ್ 75% ಅಷ್ಟು ಮಳೆ ನಮಗೆ ಬರೀ ಮಳೆಗಾಲದಲ್ಲಿ ಬರೋದು. ಮಿಕ್ಕಿದ ಕಾಲದಲ್ಲಿ ಏನು ಮಾಡೋವಂಥದ್ದು? ಸೊ ಅಂಥ ಸಿಚುವೇಷನಲ್ಲಿ ಕೂಡ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಲ್ಪ್ ಆಗುತ್ತೆ. ಸೊ ಇವನ್ ಇನ್ ಏರಿಯಾಸ್ ಆಫ್ ಹೆವಿ ರೈನ್ಫಾಲ್ ವಾಟರ್ ಶಾರ್ಟೇಜ್ ಇಸ್ ಸೀನ್ ಡ್ಯೂರಿಂಗ್ ದ ಸಮ್ಮರ್ಸ್. ಸೊ ಹೆಚ್ಚು ಮಳೆ ಆಗುವಂಥ ಒಂದು ಜಾಗಗಳಲ್ಲೂ ನಾವು ಈ ಒಂದು ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ನಾವು ನೋಡ್ಬೋದು. ಸೊ ಹೆನ್ಸ್ ದ ಓನ್ಲಿ ಸೊಲ್ಯೂಷನ್ ಟು ದ ಡ್ರಾಟ್ ಕಂಡೀಷನ್ ಪ್ರಿವೇಲಿಂಗ್ ಇನ್ ಇಂಡಿಯಾ ಇಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಭಾರತದಲ್ಲಿ ಈ ಒಂದು ಏನಂತಾರೆ ಬರಗಾಲ ಈ ಥರದ್ದೆಲ್ಲ ಬರಬಾರ್ದು ಅಂತ ಅಂದಾಗ, ಸೊ ಡೆಫಿನೆಟ್ಲಿ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಆಯಿತಾ, ತುಂಬ ಹೆಲ್ಪ್ ಮಾಡುತ್ತೆ ಮಳೆ ನೀರಿನ ಕೊಯ್ಲು ಅಂತ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ನಾನು ಇವಾಗ ಹೇಳಿದ ಪಾಯಿಂಟ್ಸಲ್ಲೆಲ್ಲ ಆಲ್ಮೋಸ್ಟ್ 4ಗಿಂತ ಜಾಸ್ತಿ ಪಾಯಿಂಟ್ಸೇ ಇತ್ತು ಮಕ್ಕಳೇ. ದಟ್ ಇಸ್ ಫೈನ್. ನೀವು ಬರಿಬೇಕಾದ್ರೆ 4 to 5 ಪಾಯಿಂಟ್ಸ್ನ ಬರೀರಿ. ಕರೆಕ್ಟಾಗಿದ್ದರೆ 4 ಪಾಯಿಂಟ್ಸೇ ಸಾಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಾನು ಪದೇ ಹೇಳೋ ಅಂಥದ್ದು, ಎಲ್ಲೋ ಒಂದು ಚೂರು ಮಿಸ್ ಹೊಡಿತಾ ಇದೆಯಪ್ಪ ನನಗೆ ಅಂತ ಅನ್ಸಿದ್ರೆ 1-2 ಪಾಯಿಂಟ್ ಎಕ್ಸ್ಟ್ರಾ ಬರೀರಿ. ಅದಕ್ಕೆ ನಾನು ಆಪ್ಷನ್ಸ್ ಕೊಟ್ಟಿರೋ ಅಂಥದ್ದು. ಎಲ್ಲ ಪಾಯಿಂಟ್ಸ್ಗಳು ನಾನು ಹಾಕಿದ್ದೀನಿ. ಓಕೆ, ಸೊ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಭಾರತದ ಭೂ ಬಳಕೆ ಹಾಗೂ ಕೃಷಿ. ಸೊ ಇದನ್ನು ನೋಡ್ತಾ ಹೋಗೋಣ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್? ಭೂ ಬಳಕೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ 4 ಅಂಶ ಇದೆ ಮಕ್ಕಳೇ. ನೈಸರ್ಗಿಕ ಅಂಶಗಳು, ನ್ಯಾಚುರಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು, ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಅಂಶಗಳು, ಆ್ಯಂಡ್ ದೆನ್ ಆ್ಯಕ್ಚುಲಿ ಸೋಷಿಯಲ್, ಪಬ್ಲಿಕ್ ಎಲ್ಲ ಸೇಮ್ ಅನ್ಸುತ್ತೆ, ಆ್ಯಂಡ್ ಅದರ್ ಫ್ಯಾಕ್ಟರ್ಸ್, ಆಯಿತಾ. 4 ಬರುತ್ತೆ. ನ್ಯಾಚುರಲ್ ಅಂದಿದ ತಕ್ಷಣ ನೋಡಿ ಇಲ್ಲೇ ಹಾಕಿದ್ದೀನಿ. ಲ್ಯಾಂಡ್ ಫಾರ್ಮ್ಸು, ಕ್ಲೈಮೇಟು, ಸಾಯಿಲ್ಲು, ಆಯಿತಾ. ಸೊ ಭೂರೂಪಗಳು ಹೇಗಿದೆ, ಫ್ಲ್ಯಾಟ್ ಆಗಿದೆಯಾ ಅಥವಾ ಒಂದು ಸ್ವಲ್ಪ ಹಿಲ್ಲಿ ರೀಜನ್ನ ಅಥವಾ ಪ್ಲ್ಯಾಟೂನ, ಕೋಸ್ಟಲ್ ರೀಜನ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹವಾಮಾನ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣು ಯಾವ ರೀತಿಯಲ್ಲಿದೆ ಅನ್ನೋದು ಕೂಡ ಪ್ರಭಾವ ಬೀಳುತ್ತೆ, ಆಯಿತಾ. ಸೊ ಅದೆಲ್ಲ ನೈಸರ್ಗಿಕ ಅಂಶಗಳ ಕೆಳಗಡೆ ಬರುತ್ತೆ. ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು ಅಂದಿದ ತಕ್ಷಣ ಇವಾಗ ನಾನು ಈ ಒಂದು ಪ್ರಾಡಕ್ಟ್ನ ಹಾಕಿದ್ರೆ, ಲೈಕ್ ಇವಾಗ ಶುಗರ್ ಕೇನ್ನ ಬೆಳೆಸಿದ್ರೆ, ಓಕೆ, ಅದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಬೋದು, ನನಗೆ ದುಡ್ಡು ಜಾಸ್ತಿ ಬರುತ್ತೆ. ನಾನು ಟೊಬ್ಯಾಕೋನ ಬೆಳೆಸಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡ್ಬೋದು, ನನಗೆ ದುಡ್ಡು ಜಾಸ್ತಿ ಬರುತ್ತೆ. ಇವಾಗ ನಾನು ಟೊಮ್ಯಾಟೊ ಹಾಕಿದರೆ ರೇಟೇ ಇಲ್ಲ, ಅದೇ ಹೇಗೆ ದುಡ್ಡು ಮಾಡುತ್ತೆ? ಸೊ ಈ ಥರ ಒಂದು ಫ್ಯಾಕ್ಟರ್ಸು ಡಿಪೆಂಡ್ ಆಗುತ್ತೆ, ಆಯಿತಾ. ಆ್ಯಂಡ್ ದೆನ್ ಸಾಮಾಜಿಕ ಅಂಶಗಳು ಅಂದಿದ ತಕ್ಷಣ ಲ್ಯಾಂಡ್ ಹೋಲ್ಡಿಂಗ್ಸ್. ಸೊ ಎಷ್ಟು ಭೂಮಿ ಇದೆ, ಎಷ್ಟು ಜನಸಂಖ್ಯೆ ಎಷ್ಟು ಇದ್ದಾರೆ ನನ್ನ ಒಂದು ಏರಿಯಾದಲ್ಲಿ, ಸೊ ಅವ್ರಿಗೇನು ಬೇಕು, ಡಿಮ್ಯಾಂಡ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್, ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ. ಓಕೆ, ಇವಾಗ ತುಂಬ ಪೊಟ್ಯಾಟೋಸ್ ರೇಟ್ ಇದೆ ಅಂತಂದರೆ ಪೊಟ್ಯಾಟೋನ ಬೆಳೆಸೋ ಅಂಥದ್ದು. ಇವಾಗ 1,00,000 ಜನ ಇದ್ದಾರೆ ನಾನು ಬೆಳೆಸೋ ಅಂಥ ಜಾಗದಲ್ಲಿ ಅಂತಂದರೆ, ನಾನು ಇವಾಗ ಪೊಟ್ಯಾಟೋನ 1,00,000 ಜನಕ್ಕೆ ನಾನು ಹೇಗೆ ಬೆಳೆಸಬೇಕು, ಎಷ್ಟು ಇದಿದೆ, ಭೂಮಿ ಇದೆ. ಸೊ ಇದೆಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ, ಆಯಿತಾ. ಪ್ರೊಫೆಷನ್ನು, ಆ್ಯಟಿಟ್ಯೂಡ್ ಆಫ್ ದ ಪೀಪಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಟಿಟ್ಯೂಡ್ ಆಫ್ ದ ಪೀಪಲ್ ಅಂದಿದ ತಕ್ಷಣ ಒಂದು ಸಮಾಜ ಅಂತ ಬಂದಾಗ, ಅದು ಭಾರತದಲ್ಲಿ ಸಮಾಜಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಯಾರೇನು ಹೇಳ್ತಾ ಇದ್ದಾರೆ, ಯಾರೇನು ಮಾತಾಡ್ಕೋತಾ ಇದ್ದಾರೆ,
ಅನ್ನೋದೆಲ್ಲನೂ ಡಿಪೆಂಡ್ ಆಗುತ್ತೆ. ಓಕೆನಾ ಮಕ್ಕಳೇ? ಆ್ಯಂಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕೆಟಿಂಗ್ ಸೌಲಭ್ಯಗಳು, ಹತ್ತಿರದಲ್ಲೇ ಮಾರ್ಕೆಟ್ ಇದೆಯಾ ಇಲ್ವಾ, ಆ್ಯಂಡ್ ಇದ್ದಾಗ ಎಷ್ಟು ರೇಟಿಗೆ ಹೋಗ್ತಾ ಇದೆ. ಸೊ ಇದೆಲ್ಲನೂ ಆಲ್ ಆಫ್ ದೀಸ್ ಪಾಯಿಂಟ್ಸ್ ನಿಮಗೆ ಸಾಮಾಜಿಕ ಅಂಶಗಳ ಕೆಳಗಡೆ ಬರುತ್ತೆ, ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ. ಆ್ಯಂಡ್ ಅದರ್ ಫ್ಯಾಕ್ಟರ್ಸ್, ಇತರ ಅಂಶಗಳು ಅಂದಿದ ತಕ್ಷಣ ತಂತ್ರಜ್ಞಾನ ನಾನು ಯೂಸ್ ಮಾಡ್ತಾ ಇದ್ದೀನಾ ಇಲ್ವಾ, ನೀರಾವರಿ ಇದೆಯಾ ಇಲ್ವಾ, ಆ್ಯಂಡ್ ಮಾನವ ಸಾಮರ್ಥ್ಯ ಕೆಪಬಿಲಿಟಿ, ಕೃಷಿ ಮಾಡೋದಕ್ಕೆ ಆಗ್ತಾ ಇದೆಯಾ ಇಲ್ವಾ, ಇದ್ದರೆ ಎಷ್ಟು ಜನ ಇದ್ದಾರೆ ಅದೆಲ್ಲ. ಆ್ಯಂಡ್ ಲ್ಯಾಂಡ್ ಓನರ್ಶಿಪ್, ಮಾಲೀಕತ್ವ, ಇದೆಲ್ಲ ಅದರ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಲ್ಯಾಂಡ್ ಓನರ್ಶಿಪ್ ಅಂದ ತಕ್ಷಣ ನನ್ನ ಹತ್ರ ಎಷ್ಟು ಜಮೀನಿದೆ, ನಾನೇ ಖುದ್ದಾಗಿ ಹೋಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನ ಅಥವಾ ಇನ್ನೊಬ್ರು ಯಾರನ್ನೋ ಮಾಡಿಸ್ತಾ ಇದ್ದೀನಾ, ಆಲ್ ಆಫ್ ದ್ಯಾಟ್ ವಿಲ್ ಕಮ್. ಬಿಕಾಸ್ ಇನ್ನೊಬ್ರು ಯಾರಾದರೂ ಮಾಡಿಸ್ತಾ ಇದ್ರೆ ಸೊ ಅಲ್ಲಿ ಇನ್ಕಮ್ ಏನಾಗ್ತದೆ, ಸ್ಪ್ಲಿಟ್ ಆಗ್ತದೆ. ನಾನೇ ಹೋಗಿ ಮಾಡ್ತಾ ಇದ್ರೆ ನನ್ನದೇ ಜಮೀನು ನನ್ನದೇ ಇದು ಅಂತಂದರೆ ಇನ್ಕಮ್ ಜಾಸ್ತಿ ನನಗೆ ಆ್ಯಸ್ ಅನ್ ಇಂಡಿವಿಜುವಲ್, ಆ ಥರ ಆಯಿತಾ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಬೇಸಿಕ್ಲಿ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್? ಸೊ ಭೂ ಬಳಕೆಯ ವಿವಿಧ ಪ್ರಕಾರಗಳ ಯಾವುವು ಅಂತ ಕೇಳ್ತಾ ಇದ್ದಾರೆ. ನೆಟ್ ಸೋನ್ ಏರಿಯಾ, ನಿವ್ವಳ ಬಿತ್ತನ ಪ್ರದೇಶ. ಅಂದರೆ ನನ್ನ ಹತ್ರ 1 ಎಕರೆ ಜಮೀನಿದ್ರೆ 1 ಎಕರೆಗೂ ನಾನು ಏನು ಮಾಡ್ತಾ ಇದ್ದೀನಿ, ವ್ಯವಸಾಯನ ಮಾಡ್ತಾ ಇದ್ದೀನಿ ಆಯಿತಾ. ಫಾರೆಸ್ಟ್ ಏರಿಯಾ, ಅರಣ್ಯ ಇರುವಂಥ ಪ್ರದೇಶ. ಅನ್ಕಲ್ಟಿವೇಟೆಡ್ ಲ್ಯಾಂಡ್, ಸಾಗುವಳಿ ಮಾಡುವ ಭೂಮಿ. ಸೊ ನಾನು ಯಾವಾಗಲೂ 5 ವರ್ಷದ ಹಿಂದೆ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ ಆ ಒಂದು ಭೂಮಿಯಲ್ಲಿ. ಬಟ್ ಇವಾಗ ಅದನ್ನ ಏನು ಮಾಡೋಕ್ಕೂ ಆಗೋದಿಲ್ಲ, ಕೆಟ್ಟೋಗ್ಬಿಟ್ಟಿದೆ. ಮಣ್ಣಲ್ಲಿ ಯಾವುದೇ ರೀತಿಯಾದಂಥ ಒಂದು ಫಲವತ್ತತೆ ಇಲ್ಲ, ಏನೂ ಇಲ್ಲ. ಫಾರ್ ಸಮ್ ರೀಸನ್ ಇವಾಗ ಅಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಫ್ಯಾಲೋ ಲ್ಯಾಂಡ್, ಬೀಳು ಭೂಮಿ ಅಂದ ತಕ್ಷಣ ಇಲ್ಲಿ ಕೂಡ ಅಗ್ರಿಕಲ್ಚರ್ ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಬಟ್ ಏನೋ ಒಂದು ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈಗ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ದಟ್ ಈಸ್ ಫ್ಯಾಲೋ ಲ್ಯಾಂಡ್. ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು, ಹುಲ್ಲಿರುವಂಥ ಜಾಗ. ಆ್ಯಂಡ್ ಅದರ್ ದ್ಯಾನ್ ಕಲ್ಟಿವೇಷನ್, ಕೃಷಿ ಹೊರತುಪಡಿಸಿ ಅಂತಂದರೆ ಇವಾಗ ನಿಮ್ಮ ರೋಡ್ಗಳು, ರೈಲ್ವೇಸ್ಗಳು, ಬಿಲ್ಡಿಂಗ್ಸ್ಗಳು, ಇದನ್ನೆಲ್ಲ ಅಂದರೆ ನಾನು ವ್ಯವಸಾಯ ಮಾಡ್ತಾ ಇಲ್ಲ, ಬೇರೆದಕ್ಕೆ ಉಪಯೋಗಿಸ್ಕೊತಾ ಇರೋವಂಥದ್ದು, ಅದನ್ನು ಅದರ್ ದ್ಯಾನ್ ಕಲ್ಟಿವೇಷನ್ ಅಂತ ಹೇಳೋವಂಥದ್ದು ಆಯಿತಾ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ನೆಕ್ಸ್ಟ್ ಇರೋ ಅಂಥದ್ದು ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಸೊ ಕೃಷಿಯ ಮಹತ್ವ ಅಥವಾ ಎಕನಾಮಿಕ್ ಪ್ರೋಗ್ರೆಸ್, ಆರ್ಥಿಕ ಪ್ರಗತಿ ಅಥವಾ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ. ಸೊ ದ್ವಿತೀಯ ವಲಯ ಹಾಗೂ ತೃತೀಯ ವಲಯದ ಒಂದು ಏನಂತಾರೆ ಅಭಿವೃದ್ಧಿ. ಸೊ ದಿಸ್ ಈಸ್ ಅ ಕ್ವೆಶನ್ ದಟ್ ಕ್ಯಾನ್ ಬಿ ಆಸ್ಕ್ ಫಾರ್ 4 ಮಾರ್ಕ್ಸ್ ಆಲ್ಸೋ ಆ್ಯಂಡ್ 2 ಮಾರ್ಕ್ಸ್ ಆಲ್ಸೋ ಆಯಿತಾ. ಸೊ 4 ಮಾರ್ಕ್ಸ್ಗೇನು 2 ಮಾರ್ಕ್ಸ್ಗೂ ಬರೀ ಸೆಕೆಂಡ್ರಿ ಟರ್ಷರಿ ಕೇಳ್ತಾರೆ. ಬಟ್ ಫುಲ್ ಅಂತ ಕೇಳಿದಾಗ 4 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಬಟ್ ನಾನು ಇವತ್ತು ನಿಮಗೆ 4 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತೀನಿ. 2 ಮಾರ್ಕ್ಸಿಗೆ ಬರೀ ಸೆಕೆಂಡ್ರಿ ಟರ್ಷರಿ ಅಂತ ಕೇಳಿದಾಗ ಅದನ್ನು ಬರೆದ್ರೂ ಸಾಕು. ಸೊ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್, ಅದು ಎಲ್ಲರಿಗೂ ಗೊತ್ತೇ ಇದೆ. ಇವತ್ತಿಗೂ ಇಷ್ಟೆಲ್ಲ ಟೆಕ್ನಾಲಜಿ ಇಷ್ಟೆಲ್ಲ ಇದು ಬಂದ್ರೂ ಸ್ವಲ್ಪ ಇಟ್ ಈಸ್ ನಾಟ್ ಲೈಕ್ ಮುಂಚೆ ಇದ್ದಷ್ಟೇ ಅಗ್ರಿಕಲ್ಚರ್ಗೆ ನಾವು ಇವತ್ತು ಅಷ್ಟೊಂದು ಜನ ಕೆಲಸ ಮಾಡ್ತಾ ಇಲ್ಲ ಡೆಫಿನೆಟ್ಲಿ. ಬಟ್ ಇವತ್ತಿಗೂ ಅಗ್ರಿಕಲ್ಚರ್ ಇಸ್ ಗೋನ್ ಬಿ ದ ಮೇನ್ ಆಕ್ಯುಪೇಷನ್ ಅಂತ ಹೇಳ್ಬೋದು ಆಯಿತಾ. ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಆಯಿತಾ. ನಾವು ಇಡೀ ಭಾರತದಲ್ಲಿ ಒಂದೇ ರೀತಿಯಾದಂಥ ಒಂದು ಬೆಳೆಯನ್ನು ಬೆಳೆಸ್ತಾ ಇಲ್ಲ ನಾವು ಡೆಫಿನೆಟ್ಲಿ ಆಯಿತಾ. ಆ್ಯಂಡ್ ಬೇರೆ ಬೇರೆ ಕಂಡೀಷನ್ಸ್ ಇದೆ. ಭಾರತನ ಅದಕ್ಕೆ ಅಲ್ವಾ ಸಬ್ ಕಾಂಟಿನೆಂಟ್ ಅಂತ ಹೇಳುವಂಥದ್ದು. ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಕ್ಲೈಮೇಟ್ ಇರೋದಿಲ್ಲ, ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಮಣ್ಣು ಇರೋದಿಲ್ಲ, ಭೂಮಿ ಇರೋದಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಬೆಳೆಗಳನ್ನ ಬೆಳೆಸುವಂಥ ಆಪರ್ಚುನಿಟಿ ಕೂಡ ನಮಗೆ ಸಿಗುತ್ತೆ. ಆ್ಯಂಡ್ ಫಾರ್ಮಿಂಗ್ ಸಪ್ಲೈಸ್ ದ ಫುಡ್ ಗ್ರೇನ್ಸ್ ಆಫ್ ದ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೊ ಅಗ್ರಿಕಲ್ಚರ್ ಮಾಡೋದ್ರಿಂದ, ಕೃಷಿ ಮಾಡೋದ್ರಿಂದ ಇವಾಗ ನಮ್ಮದು ವರ್ಲ್ಡ್ಸ್ ನಂಬರ್ 1 ಪಾಪ್ಯುಲೇಷನ್ ಆಗಿದೆ. ಸೊ ಅಷ್ಟೂ ಜನಕ್ಕೂ ಆಹಾರ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ದಟ್ ಡಿಪೆಂಡ್ ಆನ್ ದ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ಇವತ್ತಿಗೂ ವಿ ಹ್ಯಾವ್ ಸೋ ಮೆನಿ ಇಂಡಸ್ಟ್ರೀಸ್ ಆಯಿತಾ. ಅಗ್ರಿಕಲ್ಚರ್, ಕೃಷಿಯಿಂದ ಬರುವಂಥ ಒಂದು ಕಚ್ಚಾ ವಸ್ತು ಏನಿದೆ, ರಾ ಮಟೀರಿಯಲ್ ಏನಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ವೀಟ್ ನೂಡಲ್ಸ್ ಮಾಡಬೇಕು ಅಂತಂದರೆ ನನಗೆ ವೀಟ್ ಬೇಕು, ಅದು ಎಲ್ಲಿಂದ ಬರುತ್ತೆ? ನಾನು ಕೃಷಿ ಮಾಡಿದ್ರೇ ಬರೋ ಅಂಥದ್ದು ಆಯಿತಾ. ಸೊ ಇಷ್ಟು ಒಂದು ಸೆಟ್ ಆಫ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ, ಸೆಕೆಂಡರಿ ಆ್ಯಂಡ್ ಟೆರ್ಷರಿ ಸೆಕ್ಟರ್ಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದನ್ನು ಬರೀ ಅಷ್ಟು ಕೇಳಿದರೆ ನೀವು ಇಲ್ಲಿಂದ ಬರೆದ್ರೂ ಆಗತ್ತೆ. ಪೂರ್ತಿ ಕೇಳಿದಾಗ 4 ಮಾರ್ಕ್ಸಿಗೆ ಇಷ್ಟನ್ನು ಬರಿಬೇಕು ಆಯಿತಾ. ಬಟ್ ಇಷ್ಟು ಮಾತ್ರ ಬರೆದ್ರೆ 2 ಮಾರ್ಕ್ಸ್ಗೆ ಸಾಕು. ಏನದು ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಂತ ಕೇಳಿದಾಗ.
ಲೈಫ್ ಸಬ್ಸಿಸ್ಟೆಂಟ್ ಆಕ್ಯುಪೇಷನ್ ಆ್ಯಂಡ್ ಪ್ರೊವೈಡ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದೆನ್ ಆಲ್ ಅದರ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಆಯಿತಾ. ಸೊ ಈ ಒಂದು ಸೆಕ್ಟರಲ್ಲಿ ಜೀವನಾಧಾರ ಉದ್ಯೋಗವಾಗಿದೆ ಮತ್ತು ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಿನ ಉದ್ಯೋಗ ಕೊಡುವಂಥ ಒಂದು ಕ್ಷೇತ್ರ ಆಗಿದೆ. ಸೊ ನರ್ಚರ್ಸ್ ಮೆನಿ, ಯಾವುದು ಕೃಷಿ, nurtures many industries like for example chemical fertilizers, pesticides, insecticides, industries, manufacturing, farming equipments, etc. ಇದೆಲ್ಲ ನನಗೆ ಕೃಷಿ ಮಾಡೋದಕ್ಕೆ ಬೇಕು. ಗೊಬ್ಬರಗಳಾಗಿರ್ಬೋದು ಅಥವಾ ಏನದು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕೃಷಿ ಉಪಕರಣಗಳು ತಯಾರಿಸುವ ಒಂದು ಕೈಗಾರಿಕೆಗಳು ಇತ್ಯಾದಿ, ಇದೆಲ್ಲ ನನಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಬೇಕು. ಸೊ ನಂಗೆ ಬೇಕು ಅಂದಾಗ ಯಾರಾದರೂ ಒಬ್ರು ತಯಾರಿ ಮಾಡೋದಕ್ಕೆ ಇರಬೇಕಲ್ವಾ. ಸೊ ಅದನ್ನು ಎಲ್ಲಿ ತಯಾರಿ ಮಾಡ್ತಾ ಇದ್ದಾರೆ? ಇಂಡಸ್ಟ್ರೀಸಲ್ಲಿ. ಸೊ ಇಂಡಸ್ಟ್ರಿ ಇಸ್ ದ್ವಿತೀಯ ವಲಯ, ಸೆಕೆಂಡರಿ ಸೆಕ್ಟರ್, ಆ ಥರ. ಆಯಿತಾ. ಸೊ ನಾನು ಕೃಷಿ ಮಾಡೋದ್ರಿಂದಾನೇ ಈ ಒಂದು ಸೆಕೆಂಡರಿ ಸೆಕ್ಟರ್ ಆದಂಥ ಇಂಡಸ್ಟ್ರೀಸ್, ಕೈಗಾರಿಕೆಗಳು, ಇದನ್ನು ಉತ್ಪಾದನೆ ಮಾಡುವಂಥ ಒಂದು ಕೈಗಾರಿಕೆ ಇನ್ನೂ ಉಳಿತಾ ಇದೆ. ಸೊ ದ್ಯಾಟ್ ಈಸ್ ಹೌ ಇಟ್ ಇಸ್ ಹೆಲ್ಪಿಂಗ್ ಅಂತ ಹೇಳ್ಬೋದು. ಆಯಿತಾ. ಸೊ ಸಪೋರ್ಟ್ಸ್ ಇವನ್ ಮೆನಿ ಟರ್ಷರಿ ಆಕ್ಯುಪೇಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಬ್ಯಾಂಕಿಂಗ್ ಎಕ್ಸೆಟ್ರಾ. ಓಕೆ. ಸೊ ಇದು ಟರ್ಷರಿ ಅಂದರೆ ತೃತೀಯ ವಲಯಕ್ಕೆ ಬರುತ್ತೆ. ನಾನೊಂದು ಪ್ರಾಡಕ್ಟ್ನ ಮಾಡಿದ್ದೀನಿ, ಇವಾಗ ಅದನ್ನು ನಾನು ಮಾರುಕಟ್ಟೆಗೆ ಕಳಿಸ್ಬೇಕು. ಹೇಗೆ ಕಳಿಸ್ತೀನಿ? ನಾನು ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ಹೆಲ್ಪ್ ಮಾಡ್ತಾಯಿದೆ. ಅಲ್ಲಿ ಮಾರುಕಟ್ಟೆಗೆ ಹೋಗ್ತಾಯಿದ್ದೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಏನದು ಟ್ರೇಡ್ಗೆ, ವ್ಯಾಪಾರಕ್ಕೆ ಹೆಲ್ಪ್ ಮಾಡ್ತಾಯಿದೆ. ನನಗೆ ಏನಕ್ಕಾದರೂ ಲೋನ್ಸು ಅದು ಇದು ಬೇಕು, ಸಾಲ ಬೇಕು ಅಂದಾಗ ನನಗೆ ಬ್ಯಾಂಕ್ಗಳು ಹೆಲ್ಪ್ ಮಾಡ್ತಾಯಿದೆ. ಸೊ ಇದೆಲ್ಲ ನನಗೆ ಟರ್ಷರಿ ಸೆಕ್ಟರ್ ಅಥವಾ ತೃತೀಯ ವಲಯ ಕೆಳಗಡೆ ಬರುತ್ತೆ. ಸೊ ಅಗ್ರಿಕಲ್ಚರಿಂದ ನನಗೆ ಇಷ್ಟೆಲ್ಲ ಹೆಲ್ಪ್ ಆಗ್ತಾ ಇದೆ. ನನ್ನ ಸೆಕೆಂಡರಿ ಸೆಕ್ಟರ್ಗೂ ಹೆಲ್ಪ್ ಆಗ್ತಾ ಇದೆ, ಟರ್ಷರಿ ಸೆಕ್ಟರ್ಗೂ ಹೆಲ್ಪ್ ಆಗ್ತಾ ಇದೆ ಅಂತ. ಓಕೆನಾ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಖಾರೀಫ್ ಆ್ಯಂಡ್ ರಾಬಿ ಕ್ರಾಪ್ಸ್. ಖಾರೀಫ್ ಮತ್ತು ರಾಬಿ ಬೆಳೆಗಳ ನಡುವೆ ವ್ಯತ್ಯಾಸನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಖಾರೀಫ್ ಅಂದ ತಕ್ಷಣ ಆರಂಭಿಕ ಮುಂಗಾರು, ಅರ್ಲಿ ಮಾನ್ಸೂನ್ ಟೈಮಲ್ಲಿ ಆಗುವಂಥದ್ದು. ಆ್ಯಂಡ್ ರಾಬಿ ಕ್ರಾಪ್ಸ್ ಪೋಸ್ಟ್ ಮಾನ್ಸೂನ್, ಮಳೆ ಬಿದ್ದ ಆದ ನಂತರ. ಸೊ ಸೌತ್ ವೆಸ್ಟ್ ಮಾನ್ಸೂನ್ಗಳು ಮಳೆಗಾಲ ಟೈಮು. ರೈನ್ಸ್ ರಿಸೀವ್ಡ್ ಇನ್ ವಿಂಟರ್ ಮಂತ್, ಚಳಿಗಾಲದಲ್ಲಿ ಮಳೆ, ಆ ಒಂದು ಟೈಮಲ್ಲಿ ಬೆಳೆಯುವಂಥ ಬೆಳೆಗಳು. ಇದು ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು. ಸೀಡ್ ಸೋನ್ ಇನ್ ಜೂನ್ ಜುಲೈ, ಸೊ ಆವಾಗ ಬೀಜನ ಬಿತ್ತನೆ ಮಾಡುವಂಥದ್ದು. ಆ್ಯಂಡ್ ನನಗೆ ಪ್ರಾಡಕ್ಟ್ ಹಾರ್ವೆಸ್ಟ್ ಯಾವಾಗ ಸಿಗ್ತಾ ಇದೆ? ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ. ಆಯಿತಾ. ಸೊ ಕೊಯ್ಲು ಮಾಡಿದ ಒಂದು ಬೆಳೆಗಳು ಯಾವ ಟೈಮಲ್ಲಿ? ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ. ಇಲ್ಲಿ ಅಕ್ಟೋಬರ್ ನವೆಂಬರ್ ನಾನು ಬಿತ್ತನೆ ಹಾಕ್ತೀನಿ, ಆ್ಯಂಡ್ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ನನಗೆ ಪ್ರಾಡಕ್ಟ್ ಬರುತ್ತೆ. ಎಕ್ಸಾಂಪಲ್ಸ್: ಪ್ಯಾಡಿ, ರಾಗಿ, ಕಾಟನ್, ಜೋವಾರ್, ಮೇಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ ನಟ್ಸ್, ಭತ್ತ, ರಾಗಿ, ಹತ್ತಿ, ಜೋಳ ಮತ್ತು ಕಡಲೆ, ಗೋಧಿಯಂತಹ ಎಣ್ಣೆ ಬೀಜಗಳು. ಓಕೆ. ಆಯಿಲ್ ಸೀಡ್ಸ್ ಅಂದ ತಕ್ಷಣ ನಿಮಗೆ ಎಳ್ಳು ಬರುತ್ತೆ, ಗ್ರೌಂಡ್ ನಟ್ಸ್ ಬರುತ್ತೆ, ಎಳ್ಳೆಣ್ಣೆ ಇದೆ ನನಗೆ ಇವಾಗ ಸದ್ಯಕ್ಕೆ ತಲೆಗೆ ಬರ್ತಾ ಇರೋದು. ಓಕೆ. ದೋಸ್ ಆರ್ ದ ಎಕ್ಸಾಂಪಲ್ಸ್. ಆ್ಯಂಡ್ ಇಲ್ಲಿ ಒನ್ ಮೇಜರ್ ಎಕ್ಸಾಂಪಲ್ ರಾಬಿ ಕ್ರಾಪ್ಸ್ಗೆ ಇಸ್ ಗೋಧಿ, ವೀಟ್. ಆಯಿತಾ. ನೆಕ್ಸ್ಟ್, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಎಸೆನ್ಷಿಯಲ್ ಟು ಕಲ್ಟಿವೇಟ್ ಪ್ಯಾಡಿ? ಭತ್ತ ಅಂತೀವಲ್ಲ, ಅದು ಏನೇನು ಬೇಕು ಅದಕ್ಕೆ? ಟೆಂಪ್ರೇಚರು 25 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಕು. ರೈನ್ಫಾಲ್ ಅಂದಿದ ತಕ್ಷಣ 100 to 200 ಸೆಂಟಿಮೀಟರ್ಸ್ ಇರಬೇಕು. ಸಾಯಿಲ್ ಫರ್ಟೈಲ್ ಆಗಿರಬೇಕು ಆಬ್ವಿಯಸ್ಲಿ. ಸೊ ಮೆಕ್ಕಲ್ ಮಣ್ಣು ಆ್ಯಂಡ್ ಜೇಡಿ ಮಣ್ಣು ಎರಡು ಮಿಕ್ಸ್ಚರ್ ಇದ್ದರೆ ಇನ್ನೂ ಒಳ್ಳೆಯದು. ನೀರು ಸ್ಟ್ಯಾಂಡಿಂಗ್ ವಾಟರ್ ಇಫ್ ಲೆಸ್ ಇರಿಗೇಷನ್, ಸೊ ನಿಂತಿರೋ ನೀರಲ್ಲಿ ನಾವು ಅಗ್ರಿಕಲ್ಚರ್ ಮಾಡುವಂಥದ್ದು. ಅಕಸ್ಮಾತಾಗಿ ಕಮ್ಮಿ ಆದರೆ ಡೆಫಿನೆಟ್ಲಿ ನೀರಾವರಿನ ಉಪಯೋಗಿಸ್ಕೋಬೇಕು. ಬಿಕಾಸ್ ನೋಡಿ, ಆಲ್ಮೋಸ್ಟ್ ನಮಗೆ 100 to 200 ಸೆಂಟಿಮೀಟರ್ಸ್ ಅಷ್ಟು ರೈನ್ಫಾಲ್ ಆಗಬೇಕು. ಅಷ್ಟು ಆಗ್ತಾ ಇಲ್ಲ ಅಂತಂದರೆ ನೀರಾವರಿ ಕಂಪಲ್ಸರಿ ಇರಬೇಕು. ಆ್ಯಂಡ್ ಯಾವ ಜಾಗಗಳಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಭತ್ತನ? ಬೆಂಗಾಲ್ ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಗುವಂಥದ್ದು. ಆ್ಯಂಡ್ ದೆನ್ ಒರಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ್ ಹಾಗೂ ಪಂಜಾಬ್ಗಳಲ್ಲಿ ಬೆಳೆಸ್ತಾ ಇದ್ದೀವಿ. ಓಕೆ. ನೆಕ್ಸ್ಟು ವೀಟ್ ಆ್ಯಂಡ್ ಶುಗರ್ ಕೇನ್. ಸೊ ಇದು 4 ಮಾರ್ಕ್ಸ್ ಕ್ವೆಶ್ಚನ್ನು ಆ್ಯಕ್ಚುಲಿ, ಬಟ್ ಇಂಡಿವಿಜುವಲಿ 2 ಮಾರ್ಕ್ಸಿಗೆ ಕೇಳ್ಬೋದು. ಬರೀ ಶುಗರ್ ಕೇನ್ನ ಕೇಳ್ಬೋದು, ಬರೀ ವೀಟ್ನ ಕೇಳ್ಬೋದು. ಸೊ ಹಾಗಾಗಿ ನಾನು ಈ ಥರನೇ ಹಾಕಿದ್ದೀನಿ ಡಿಫ್ರೆನ್ಸ್ ಆಗಿ. ಭಾರತದಲ್ಲಿ ಇದು ಕಬ್ಬು ಆ್ಯಂಡ್ ವೀಟ್ ಬಂದ್ಬಿಟ್ಟು ರಾಬಿ ಕ್ರಾಪ್ ಆಗಿದೆ. ಆಲ್ರೆಡಿ ನಾವು ರಾಬಿ ಕ್ರಾಪ್ ಓದಬೇಕಾದ್ರೆ ಎಕ್ಸಾಂಪಲ್ನ ನೋಡಿದ್ವಿ. ಸೊ ಸೆಕೆಂಡ್ ಪ್ಲೇಸ್ ಇನ್ ದ ವರ್ಲ್ಡ್, ವಿಶ್ವದ 2ನೇ ಸ್ಥಾನ ಹೊಂದಿದೆ ಶುಗರ್ ಕೇನು. ಆ್ಯಂಡ್ ದೆನ್ ವೀಟ್ ಬಂದ್ಬಿಟ್ಟು ಲೀಡಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಫ್ ದ ವರ್ಲ್ಡ್, ವಿಶ್ವದ ಪ್ರಮುಖ ರಫ್ತು ರಾಷ್ಟ್ರಗಳು ಆಗಿದೆ. ಆ್ಯಂಡ್ ದೆನ್ 21 to 26 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ಸಾಕು. ಆ್ಯಂಡ್ ಮಳೆ 100 ರಿಂದ 150 ಸೆಂಟಿಮೀಟರ್ಸ್. ಇದು
ಮುಂಗಾರಿನ ನಂತರ ಅಲ್ವಾ, ಅಂದರೆ ಸ್ವಲ್ಪ ಕಮ್ಮಿ ಮಳೆ ಆದ್ರೂ ಸಾಕು. 50 to 70 ಸೆಂಟಿಮೀಟರ್ಸ್, 10 to 15 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್. ಮಣ್ಣು ಯಾವ ರೀತಿ ಇರಬೇಕು ನೋಡಿ, ಫರ್ಟಿ ಲೋಮಿ ಸಾಯಿಲ್ ಮಿಕ್ಸ್ಡ್ ವಿತ್ ಬ್ಲ್ಯಾಕ್ ಸಾಯಿಲ್, ಫಲವತ್ತಾದ ಲೋಮಿ ಮಣ್ಣು ಹಾಗೂ ಕಪ್ಪು ಮಣ್ಣಿನ ಮಿಶ್ರಿತ ಇರಬೇಕು. ಆ್ಯಂಡ್ ದೆನ್ ಸ್ಯಾಂಡ್ ಮಿಕ್ಸ್ ಕ್ಲೇ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್, ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣು ಇರಬೇಕು ಗೋಧಿಗೆ. ಆ್ಯಂಡ್ ಎಲ್ಲೆಲ್ಲೆಲ್ಲ ನಾವು ಬೆಳೆಸ್ತೀವಿ, ಉತ್ತರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಆ್ಯಂಡ್ ಆಂಧ್ರ ಪ್ರದೇಶಗಳಲ್ಲಿ ಬೆಳೆಸ್ತೀವಿ ಕಬ್ಬನ್ನು. ಆ್ಯಂಡ್ ವೀಟ್ ಬಂದ್ಬಿಟ್ಟು ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್ ಗ್ರ್ಯಾನರಿ ಆಫ್ ವೀಟ್ ಅಂತ ಕರಿತೀವಿ. ಇದನ್ನು ಮಾತ್ರ 1 ಮಾರ್ಕಕ್ಕೆ ಕೇಳ್ಬೋದು ಆಯಿತಾ. ಆ್ಯಂಡ್ ಉತ್ತರ ಪ್ರದೇಶ್ ಫಸ್ಟ್ ಪ್ರೊಡಕ್ಷನಲ್ಲಿ ಜಾಸ್ತಿ ನಾವು ಉತ್ತರ ಪ್ರದೇಶದಲ್ಲಿ ನೋಡ್ಬೋದು. ಬಿಹಾರ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ನಾವು ಗೋಧಿ ಬೆಳೆಸೋದನ್ನು ನೋಡ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಎಸೆನ್ಷಿಯಲ್ ಟು ಕಲ್ಟಿವೇಟ್ ಕಾಟನ್? ಹತ್ತಿ ಬೆಳೆಯಲು ಅಗತ್ಯವಾದ ಅವಶ್ಯಕತೆಗಳು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್, ಏರಿಯಾ ಅಂಡರ್ ಕಲ್ಟಿವೇಶನ್, ಸಾಗುವಳಿ ಪ್ರದೇಶ. ಬಟ್ ಪ್ರೊಡಕ್ಷನಲ್ಲಿ ಸೆಕೆಂಡ್ ಇದ್ದೀವಿ. ಅಂದರೆ ನಾನು 100% ನಾನು ಕಾಟನ್ ಬೆಳೆಸ್ತಾ ಇದ್ದರೆ ಬರೀ 80% ಅಷ್ಟು ನನಗೆ ರಿಸಲ್ಟ್ ಬರ್ತಾ ಇದೆ ಆಯಿತಾ. ಅಂದರೆ ನಾವು ಜಾಸ್ತಿ ಬೆಳೆಸ್ತಾ ಇದ್ದೀವಿ. ಇದು ಯಾಕಾಗುತ್ತಪ್ಪ ಅಂತಂದರೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ. ತುಂಬ ಹಾಳಾಗೋದು, ಸೊ ಈ ಥರದ್ದೆಲ್ಲ ಆಗುತ್ತೆ. ಬಟ್ ಪ್ರೊಡಕ್ಷನಲ್ಲಿ ಸೆಕೆಂಡ್ ಇದ್ದೀವಿ. ಕಲ್ಟಿವೇಷನ್ ಅಂದರೆ ನಾವು ಎಷ್ಟು ಜಮೀನನ್ನು ಉಪಯೋಗಿಸ್ಕೊಂಡು ಹತ್ತಿನ ಬೆಳೆಸ್ತಾ ಇದ್ದೀವಿ ಅದರಲ್ಲಿ ಜಾಸ್ತಿ ಇದ್ದೀವಿ ಅಂತ ಆಯಿತಾ. ಆ್ಯಂಡ್ ಟೆಂಪ್ರೇಚರ್ 20 to 25 ಡಿಗ್ರಿ ಸೆಲ್ಸಿಯಸ್, ರೈನ್ಫಾಲ್ ಬಂದ್ಬಿಟ್ಟು 75 to 150 ಸೆಂಟಿಮೀಟರ್ಸ್ಗಳಷ್ಟು. ಸೊ ಮಣ್ಣು ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲೋಮಿ ಸಾಯಿಲ್, ಕಪ್ಪು ಮಣ್ಣು ಮತ್ತು ಲೋಮಿ ಮಣ್ಣನ್ನು ಉಪಯೋಗಿಸ್ಕೊಳ್ಳೋ ಅಂಥದ್ದು. ಜಾಗಗಳು ಹರಿಯಾಣ, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ್. ನೆಕ್ಸ್ಟ್, ವಿಚ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಕ್ರಾಪಿಂಗ್ ಪ್ಯಾಟರ್ನ್? ಸೊ ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಅಗೇನ್ ಇಟ್ಸ್ ಸೇಮ್. ನಾನು ಸ್ಟಾರ್ಟಿಂಗಲ್ಲಿ ಯಾಕೆ ಅಷ್ಟು ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ಇಟ್ ಇಸ್ ಆಲ್ಮೋಸ್ಟ್ ದ ಸೇಮ್. ಬಟ್ ಇಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಅಂದಿದ ತಕ್ಷಣ ರೇಷಿಯೋನ ನೆನ್ಪಿಟ್ಕೊಂಡಿರಿ ಆಯಿತಾ. ಸೊ ಫುಡ್ ಕ್ರಾಪ್ಸ್ ವರ್ಸಸ್ ನಾನ್ ಫುಡ್ ಕ್ರಾಪ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಅಗೇನ್ ದ ಸೇಮ್. ಸೊ ನ್ಯಾಚುರಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎಕನಾಮಿಕ್ ಫ್ಯಾಕ್ಟರ್ಸು ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಕೆಳಗಡೆ ಇಲ್ಲಿ ನೋಡಿ, ವಾಟರ್ ಅವೈಲಬಿಲಿಟಿ, ನೀರಾವರಿ ಇದೆಯಾ ಇಲ್ವಾ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು, ಮಾರ್ಕೆಟ್ ಹೈಬ್ರಿಡ್ ಸೀಡ್ಸ್ಗಳು ಉಪಯೋಗಿಸ್ತಾ ಇದ್ದೀವಾ ಇಲ್ವಾ, ಕೆಮಿಕಲ್ ಫರ್ಟಿಲೈಸರ್ಸು, ಸೊ ಇದೆಲ್ಲನೂ ಬರುತ್ತೆ. ಓಕೆ, ಎಸ್ ಮಕ್ಕಳೇ. ಸೊ ನೆಕ್ಸ್ಟ್ ಚಾಪ್ಟರ್ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಎಕನಾಮಿ ಆ್ಯಂಡ್ ಗವರ್ಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರಕಾರ. ಸೊ ಇದರಲ್ಲಿ ಅಗೇನ್ 2 ಮಾರ್ಕ್ಸ್ ಕ್ವೆಶನ್ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಯಾವ್ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಹೌ ಕ್ಯಾನ್ ಇನ್ಕ್ಲೂಸಿವ್ ಗ್ರೋತ್ ಆಫ್ ಅ ಕಂಟ್ರಿ ಬಿ ಅಚೀವ್ಡ್? ಸೊ ದೇಶದಲ್ಲಿ ಎಲ್ಲರನ್ನ ಒಳಗೊಂಡ ಬೆಳವಣಿಗೆ ಹೇಗೆ ಸಾಧಿಸುವುದು? ಇವಾಗ ನಾನು ಅಭಿವೃದ್ಧಿ ನೋಡ್ಬೇಕು, ನೀವು ಅಭಿವೃದ್ಧಿ ನೋಡ್ಬೇಕು, ಇನ್ನೊಬ್ರು ಯಾರೋ ಅಭಿವೃದ್ಧಿ ನೋಡಬೇಕು. ಸೊ ಲೈಕ್ ಪ್ರತಿಯೊಬ್ಬರೂ ಏನಂತಾರೆ, ಬೆಳವಣಿಗೆಯನ್ನು ನೋಡೋದು ಹೇಗೆ? ಓಕೆ, ಸೊ ಇನ್ಕ್ಲೂಸಿವ್ ಗ್ರೋತ್ ಆಫ್ ಅ ಕಂಟ್ರಿ ಕ್ಯಾನ್ ಬಿ ಅಚೀವ್ಡ್ ಬೈ ದ ಫಾಲೋಯಿಂಗ್. ಹೇಗಪ್ಪ ಅಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಇನ್ಕಮ್ ಅಮಾಂಗ್ ದ ಪೀಪಲ್ ಆಯಿತಾ. ಸೊ ಏನು ಎಲ್ಲ ಜನರ ನಡುವೆ ಸರಕು, ಸೇವೆ ಮತ್ತು ಆದಾಯ ಸಮಾನತೆಯಾಗಿ ಹಂಚುವಂಥದ್ದು. ಒಬ್ಬರಿಗೆ ಕಮ್ಮಿ, ಒಬ್ಬರಿಗೆ ಜಾಸ್ತಿ, ಈ ಥರ ಮಾಡೋಂಗಿಲ್ಲ. ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯನ ಹೆಚ್ಚಳ ಮಾಡುವಂಥದ್ದು. ಆ್ಯಸ್ ಎನ್ ಇಂಡಿವಿಜುವಲ್ ಓಕೆ, ಇನ್ಕಮ್ನ ಹೆಚ್ಚು ಮಾಡುವಂಥದ್ದು. ರೆಡ್ಯೂಸಿಂಗ್ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಇಕ್ವಾಲಿಟಿ. ಸೊ ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆ್ಯಂಡ್ ಅಸಮಾನತೆ ಏನಿದೆ ಅದನ್ನು ಕಡಿಮೆ ಮಾಡುವಂಥದ್ದು. ಆ್ಯಂಡ್ ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಫುಡ್, ಎಲ್ಲರಿಗೂ ಪೌಷ್ಟಿಕವಾದಂಥ ಆಹಾರ ಕೊಡುವಂಥದ್ದು, ಬಟ್ಟೆ ನೀಡುವಂಥದ್ದು, ವಸತಿ ಕೊಡುವಂಥದ್ದು, ಎಜುಕೇಷನ್, ಶಿಕ್ಷಣ ಕೊಡುವಂಥದ್ದು, ನೈರ್ಮಲ್ಯ, ಆಲ್ ಆಫ್ ದೀಸ್ ಥಿಂಗ್ಸ್ ಎಲ್ಲರಿಗೂ ಒಂದೇ ರೀತಿ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು ಆಯಿತಾ. ದುಡ್ಡಿರೋರಿಗೆ ಒಂದು ರೀತಿ, ದುಡ್ಡು ಇಲ್ದಿರೋರಿಗೆ ಇನ್ನೊಂದು ರೀತಿ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಸೊ ಆ ಥರ ಮಾಡಿದಾಗ ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ, ಎಲ್ಲರ ಒಂದು ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್, ವೈ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ ದ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ? ಇದು 1 ಮಾರ್ಕ್ ಕ್ವೆಶ್ಚನು, ಬಟ್ 2 ಪಾಯಿಂಟ್ಸ್ ಇದೆ ಮಕ್ಕಳು. ದೇ ಮೈಟ್ ಆಸ್ಕ್ ಫಾರ್ 2 ಮಾರ್ಕ್ಸ್ ಆಲ್ಸೋ. ಸಿನ್ಸ್ ಇಟ್ ಇಸ್ ಅ 1 ಮಾರ್ಕ್, ನಾನು ಇಲ್ಲಿ ಯಾವುದಾದ್ರೂ ಒಂದು ಅಂತ ಹಾಕಿರೋ ಅಂಥದ್ದು. ದೇ ಮೈಟ್ ಆಸ್ಕ್ ಫಾರ್ 2 ಮಾರ್ಕ್ಸ್ ಆಲ್ಸೋ ಆಯಿತಾ. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾಕೆ ಕರೀತಾರೆ ಅಂತ. ಮಾಡರ್ನ್ ಪ್ಲಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಫಸ್ಟ್ ಮೊದಲು ಕಲ್ಪಿಸಿದಂಥ ಒಬ್ಬ ವ್ಯಕ್ತಿ ಆಧುನಿಕ ಯೋಜನೆಯನ್ನು ವಾಸ್ ಸರ್ ಎಂ ವಿಶ್ವೇಶ್ವರಯ್ಯ. ಅದಕ್ಕೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸ್ಟ್ರೆಸ್ ದ ನೀಡ್ ಫಾರ್ ಪ್ಲ್ಯಾನಿಂಗ್. ಒಂದು ಯೋಜನೆ ಅನ್ನೋದು ಮಾಡೋಣ, ಒಂದು ಯೋಜನೆ ಅನ್ನೋದು ಶುರು ಮಾಡೋಣ ಅಂತ
ಫಸ್ಟ್ ಹೇಳ್ದಂಥವ್ರು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಒಂದು ಪ್ಲ್ಯಾನಿಂಗ್ ಇಲ್ದಿರ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಅಲ್ವಾ ನಾವು ನಿಮಗೆ ಟೈಮ್ ಟೇಬಲ್ನ ಕೊಡೋದು, ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳೋದು, ಡೇನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು. ಸೊ ದ್ಯಾಟ್ ವಾಸ್ ಸ್ಟ್ರೆಸ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಆಯಿತಾ. ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಯೋಜನೆ ಅಗತ್ಯ ಎಂದು ಒತ್ತೆ ಹೇಳಿದಂಥವರು. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲ್ಯಾನ್ ಅಥವಾ ಮೆನ್ಷನ್ ದ ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ. ಸೊ ಯಾವುದಾದ್ರೂ 4 ಡೆಫಿನೆಟ್ಲಿ, ಯಾಕಂದರೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಪ್ರೊಡಕ್ಷನ್, ಉತ್ಪಾದನೆಯನ್ನು ಗರಿಷ್ಠ ಮಾಡುವಂಥದ್ದು. ಉತ್ಪಾದನೆ ಇಸ್ ಇಂಡಸ್ಟ್ರೀಸ್ ಪ್ರೊಡಕ್ಷನ್ ಆಗಿರ್ಬೋದು, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗಿರ್ಬೋದು, ಟೋಟಲ್ ಆಗಿ ಪ್ರೊಡಕ್ಷನ್. ಆಯಿತಾ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡೋವಂಥದ್ದು, ಉದ್ಯೋಗ ಅವಕಾಶಗಳನ್ನ ಜಾಸ್ತಿ ಮಾಡೋವಂಥದ್ದು, ಎಕನಾಮಿಕ್ ಡಿಸ್ಪ್ಯಾರಿಟೀಸ್ನ ಕಮ್ಮಿ ಮಾಡೋವಂಥದ್ದು. ಅಂದರೆ ಆರ್ಥಿಕ ಅಸಮಾನತೆ, ರಿಚ್ ಇಸ್ ಗೆಟಿಂಗ್ ರಿಚರ್, ಪುವರ್ ಇಸ್ ಗೆಟಿಂಗ್ ಪುವರರ್, ಅದನ್ನು ಕಡಿಮೆ ಮಾಡಿ ಈಕ್ವಾಲಿಟಿಯನ್ನು, ಸಮಾನತೆಯನ್ನು ತೊಗೊಬರುವಂಥದ್ದು. ಎಕನಾಮಿಕ್ ಸ್ಟೆಬಿಲಿಟಿ, ಯಾವಾಗಲೂ ನನ್ನ ಗ್ರೋತ್ ಈ ರೀತಿಯಲ್ಲೇ ಇರಬೇಕು. ಆಯಿತಾ. 5 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ನಂತರ ನೆಕ್ಸ್ಟ್ 10 ರೂಪಾಯಿ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ 50 ರೂಪಾಯಿ ಮಾಡ್ತಾಯಿದ್ದೀನಿ. 5 ರೂಪಾಯಿ ಮಾಡಿ ಮತ್ತೆ 2 ರೂಪಾಯಿಗೆ ಇಳಿದು ಮತ್ತೆ 0 ರೂಪೀಸ್ಗೆ ಇಳಿದು ಆ ಥರ ಇಲ್ಲ, ಈ ಥರ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್, ಮಾಡರ್ನೈಸಿಂಗ್ ಎಕಾನಮಿ, ಆರ್ಥಿಕತೆಯನ್ನು ಆಧುನೀಕರಿಸುವಂಥದ್ದು. ಆಯಿತಾ. ಸೊ ವಿಲ್ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ಕಾಲ ತಕ್ಕಂಗೆ ನಾವು ಇರಬೇಕು ಅಂತ. ನೆಕ್ಸ್ಟ್, ದ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ ದ ಗ್ರೀನ್ ರೆವಲ್ಯೂಷನ್ ಹೌಸ್. ಸುಗ್ಗಿ ಪೂರ್ವ ತಂತ್ರಜ್ಞಾನವು ಹಸಿರು ಕ್ರಾಂತಿಯ ಮೇಲೆ ಪ್ರಭಾವ ಬೀರ್ತು ಹೇಗೆ ಅಂತ. ಬಿಕಾಸ್ ಇಲ್ಲಿ ನಾವು ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. HYV ಸೀಡ್ಸ್, ನೀವು ಸೈನ್ಸಲ್ಲೂ ಓದಿರ್ತೀರ ಇದನ್ನು. ಹೆಚ್ಚಿನ ಇಳುವರಿ ನೀಡುವ ವಿಧಗಳ ಒಂದು ಬೀಜನ ಬಳಕೆ ಮಾಡುವಂಥದ್ದು, ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋವಂಥದ್ದು, ಗ್ರೋತ್ ಆಗೋದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ, ನೀರನ್ನು ಉಪಯೋಗಿಸ್ಕೊಳ್ಳೋ ಅಂಥದ್ದು ನೀರಾವರಿಯ ಮೂಲಕ. ಅದಾದಮೇಲೆ ಪೆಸ್ಟ್, ಕೀಟನಾಶಕಗಳನ್ನು ಬಳಕೆ ಮಾಡುವಂಥದ್ದು, ಯಾವುದೇ ರೀತಿ ರೋಗ ಬರ್ದಿರ ಇರೋ ಥರ. ಆ್ಯಂಡ್ ದೆನ್ ನೀರಾವರಿ ಆಲ್ರೆಡಿ ಹೇಳಿದೆ. ಯೂಸ್ ಆಫ್ ಫೆಸಿಲಿಟೀಸು, ಯೂಸ್ ಆಫ್ ಸ್ಪ್ರಿಂಕ್ಲರ್ಸ್ ಆ್ಯಂಡ್ ಡ್ರಿಪ್ಪರ್ಸ್, ಅಂದರೆ ನೀರು ಕರೆಕ್ಟಾಗಿ ಎಲ್ಲದಕ್ಕೂ ಪ್ರಾಪರಾಗಿ ಹೋಗೋ ರೀತಿ ನೀರು ಯಾವಾಗಲೂ ಡ್ರಿಪ್ ಆಗ್ತಾ ಅದು ನೀವು ಗೊತ್ತಿರುತ್ತೆ. ಡ್ರಿಪ್ ಆಗೋದಕ್ಕೆ, ನೀರು ಯಾವಾಗಲೂ ಹೋಗೋದಕ್ಕೆ ಡ್ರಾಪ್ ಬೈ ಡ್ರಾಪ್ ನೀರನ್ನ ಬಿಡೋವಂಥದ್ದು, ಅದನ್ನು ಯೂಸ್ ಮಾಡೋವಂಥದ್ದು. ಹೊಸ ತಂತ್ರಜ್ಞಾನ ತೊಗೊಬರೋ ಅಂಥದ್ದು. ಆ್ಯಂಡ್ ರೋಗಗಳಿಂದ ರಕ್ಷಣೆ ಮಾಡುವಂಥದ್ದು. ಆಯಿತಾ. ಸೊ ಹೀಗೆ ಮಾಡಿದ್ರೆ ಡೆಫಿನೆಟ್ಲಿ ಗ್ರೀನ್ ರೆವಲ್ಯೂಷನ್ಗೆ ಅದು ಹೆಲ್ಪ್ ಆಗ್ತಾ ಹೋಯಿತು. ಓಕೆ. ಆ್ಯಂಡ್ ದೆನ್ ಕನ್ಸ್ಯೂಮರ್, ಗ್ರೀನ್ ರೆವಲ್ಯೂಷನ್ ಅಂದ ತಕ್ಷಣ ಅಂದರೆ ಒಂದು ಚೇಂಜ್ನ ನಾವು ನೋಡಿದ್ವಿ. ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆಯಿತು. ಹೇಗೆ ಅಂತಂದರೆ, ಬಿಕಾಸ್ ಏನೇನು ಬೇಕೋ ಅದಕ್ಕೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಹೋದ್ವಿ. ರೋಗ ಬರ್ದಿರೋ ಥರ ನೋಡ್ಕೊಂಡ್ವಿ, ಪ್ರೊಡಕ್ಷನ್ ಜಾಸ್ತಿ ಆಗೋ ಥರ ನೋಡ್ಕೊಂಡ್ವಿ. ಇದೇ ರೀತಿಯಾದಂಥ ಒಂದು ನನಗೆ ಬೆಳೆ ಬರಬೇಕು ಅಂತ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ನ ಹಾಕಿದ್ವಿ. ಸೊ ಆ ಥರ ಎಲ್ಲ ನಾವು ನೋಡಿಕೊಂಡು ಜೋಪಾನವಾಗಿ ಕಾಪಾಡ್ಕೊಂಡ್ಬಂದಾಗ ಡೆಫಿನೆಟ್ಲಿ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಯಿತು. ದಟ್ ಇಸ್ ಹೌ ಗ್ರೀನ್ ರೆವಲ್ಯೂಷನ್ ಒಂದು ಮ್ಯಾಸಿವ್ ಹಿಟ್ ಆಯಿತು. ಆಯಿತಾ. ಎಸ್. ಸೊ ನಿಮ್ಮ ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಆಯಿತಾ. 2 ಮಾರ್ಕ್ಸಿಗೆ ಬರುವಂಥ ಲಾಸ್ಟ್ ಚಾಪ್ಟರು. ಬಟ್ ಅದರ್ವೈಸ್ ಆಲ್ಸೋ ಲಾಸ್ಟ್ ಚಾಪ್ಟರ್. ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಸೇಫ್ಟಿ ಮತ್ತು ಕ್ವಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು. ಆಯಿತಾ. ಸೊ ನಾನು ತೊಗೊಳ್ತಾ ಇರೋವಂಥ ಪ್ರಾಡಕ್ಟ್ ಸೇಫ್ ಆಗಿದೆಯಾ ಅಥವಾ ಹಾಳಾಗದಿರೋದು ಅಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಯ್ಡಿಂಗ್ ದ ಪ್ರೊಡಕ್ಷನ್ ಆಫ್ ಆ್ಯಂಡ್ ಸ್ಕೇಲ್ ಆಫ್ ಡೇಂಜರಸ್ ಗೂಡ್ಸ್. ಸೊ ಅಪಾಯಕಾರಿ ಒಂದು ಸರಕುಗಳೇನಿದೆ ಅದನ್ನು ಮಾರಾಟ ಮಾಡುವಂಥದ್ದು, ಅದನ್ನು ಉತ್ಪಾದನೆ ಅಂತ ಅಲ್ಲ, ಉತ್ಪಾದನೆನೇ. ನೆಕ್ಸ್ಟ್ ಪಾಯಿಂಟ್, ಅವಾಯ್ಡಿಂಗ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್. ಸೊ ಅಪಾಯಕಾರಿ ವಸ್ತುಗಳೇನಿದೆ ಅದನ್ನು ಮಾರಾಟ ಮಾಡ್ದಿರ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಉತ್ಪಾದನೆನೇ ಮಾಡ್ದಿರ ಇರುವಂಥದ್ದು. ಓಕೆನಾ. ಅದು ಆಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಪ್ರಿವೆನ್ಷನ್ ಆಫ್ ಟ್ರೇಡ್ ಮಾಲ್ ಪ್ರಾಕ್ಟಿಸಸ್. ಸೊ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೋಸ ಮಾಡ್ದಿರ ನೋಡ್ಕೊಳ್ಳೋ ಅಂಥದ್ದು, ಅಕ್ರಮಗಳು ಮಾಡ್ದಿರ ಅಂತ ನೋಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಸೂಪರ್ವಿಷನ್ ಆನ್ ಕ್ವಾಲಿಟಿ ಆ್ಯಂಡ್ ವೇಟ್ಸ್, ಗುಣಮಟ್ಟ, ತೂಕದ ಮೇಲೆ ಮೇಲ್ವಿಚಾರಣೆ. ತೂಕ ಅಂದ ತಕ್ಷಣ ಈಗ ಮಾಡೋದಿಲ್ಲ ಬಿಡಿ, ಬಟ್ ತಕ್ಕಡಿ ಎಲ್ಲ ಇರುತ್ತಲ್ಲ, ಸೊ ಮ್ಯಾಗ್ನೆಟ್ನ ಇಡೋದು, ತೂಕ ಇದು ಮಾಡೋದು, ಸೊ ಅದನ್ನೆಲ್ಲ ಮಾಡ್ದಿರೋ ಥರ ಮೇಲ್ವಿಚಾರಣೆ ಮಾಡುವಂಥದ್ದು. ಆ್ಯಂಡ್
ಕರೆಕ್ಟ್ ಆಗಿರೋಂಥ ಬೆಲೆ ಹಾಕಿದ್ದಾರೆ ಇಲ್ವಾ ನೋಡೋ ಅಂಥದ್ದು, ಬೆಲೆಯ ಮೇಲೆ ಮೇಲ್ವಿಚಾರಣೆ. ಕಾಂಪನ್ಸೇಟಿಂಗ್ ದ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಅರೈಸಿಂಗ್ ಬಿಕಾಸ್ ಆಫ್ ಟ್ರೇಡ್. ಸೊ ವ್ಯಾಪಾರದಿಂದಾಗಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಗ್ರಾಹಕನಿಗೆ ಪರಿಹಾರ ನೀಡುವಂಥದ್ದು. ಆ್ಯಂಡ್ ಕನ್ಸ್ಯೂಮರ್ ಎಜುಕೇಷನ್, ಇದೆಲ್ಲ ಬಿಡಿ, ಇದೇ ಒಂದು ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಈ ಥರ ಎಲ್ಲ ಇದೆ, ಈ ಥರ ಆದರೆ ಈ ಥರ ಮಾಡ್ಬೋದು ಅನ್ನೋ ಒಂದು ಏನದು ಒಂದು ಅರಿವು ಮೂಡಿಸೋ ಅಂಥದ್ದು ಜನರಿಗೆ, ಆಯಿತಾ, ಗ್ರಾಹಕರಿಗೆ ಅರಿವು ಮೂಡಿಸೋ ಅಂಥದ್ದು ಕನ್ಸ್ಯೂಮರ್ ಎಜುಕೇಷನ್. ನೆಕ್ಸ್ಟ್, ವೈ ಇಸ್ ಮಾರ್ಚ್ 15 ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ? ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವಾಗಿ ಆಚರಿಸುತ್ತಾರೆ, ಯಾಕೆ? ಸೊ ನೀವಿಲ್ಲಿ ನೋಡ್ಬೋದು, ಆನ್ ಮಾರ್ಚ್ 15 ಪ್ರೆಸಿಡೆಂಟ್ ಜಾನ್ ಎಫ್ ಕೆನೆಡಿ ಗೇವ್ ಅಮೆರಿಕನ್ ಕನ್ಸ್ಯೂಮರ್ಸ್ 4 ಬೇಸಿಕ್ ರೈಟ್ಸ್. ಓಕೆ, ಸೊ ಆ 4 ಬೇಸಿಕ್ ಮೂಲಭೂತ ಹಕ್ಕುಗಳು ಯಾವುದಪ್ಪ ಅಂತಂದರೆ ದ ರೈಟ್ ಟು ಸೇಫ್ಟಿ, ರೈಟ್ ಟು ಚೂಸ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಬಿ ಹರ್ಡ್. 2 ಮಾರ್ಕ್ಸ್, ಎಕ್ಸಾಕ್ಟ್ 4 ಪಾಯಿಂಟ್ಸ್ ಇದೆ. ಓಕೆ, ಸುರಕ್ಷತೆಯ ಹಕ್ಕು, ನಿವೇದನೆ ಹಕ್ಕು, ಮಾಹಿತಿಯ ಹಕ್ಕು ಹಾಗೂ ಪರಿಹಾರ ಹಕ್ಕು. ನಾನು ಏನಾದರೂ ಪ್ರಾಡಕ್ಟ್ ತೊಗೋತಾ ಇದ್ದೀನಿ ಅಂತಂದರೆ ಅದು ಸೇಫ್ ಆಗಿರಬೇಕು. ಪಾಯಿಂಟ್ ನಂಬರ್ 1. ನಂಗೆ ಏನು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು, ಆಯಿತಾ, ಸೆಲೆಕ್ಟ್ ಮಾಡ್ಕೋಬೋದು. ಪಾಯಿಂಟ್ ನಂಬರ್ 2, ನಾನು ತೊಗೊಂಡಿರೋ ಅಂಥ ಪ್ರಾಡಕ್ಟ್ಗೆ ನಂಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಬೇಕು ಅಂತಂದರೆ ನಾನು ಕೊಡಬೇಕು. ಆ್ಯಂಡ್ ನಂಗೆ ಏನಾದರೂ ಸಮಸ್ಯೆ ಅಂತ ಬಂದಾಗ ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಹೋಗಿ ಆ ಸಮಸ್ಯೆನ ಹೇಳ್ಕೊಂಡಾಗ ಕೇಳಬೇಕು, ಆಯಿತಾ. ದಟ್ ಈಸ್ ದ ರೈಟ್ ಟು ಬಿ ಹರ್ಡ್. ಓಕೆ, ಎಸ್ ಮಕ್ಕಳೇ, ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್? ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತ ಕೇಳ್ತಾ ಇದ್ದಾರೆ. ತುಂಬ 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 ಇಂಪಾರ್ಟೆಂಟ್ ಆದಂಥ ಕ್ವೆಶ್ಚನ್. ನಿಮ್ಮ MQPsಗಳಲ್ಲಿ, ಪ್ರಿಪ್ರೇಟರೀಸ್ಗಳಲ್ಲಿ ಸುಮಾರು ಸತಿ ರಿಪೀಟ್ ಆಗಿದೆ. ಲ್ಯಾಕ್ ಆಫ್ ಕನ್ಸ್ಯೂಮರ್ ಅವೇರ್ನೆಸ್ ಆ್ಯಂಡ್ ಇಗ್ನರೆನ್ಸ್ ಆಫ್ ರೈಟ್ಸ್, ಆಯಿತಾ. ಸೊ ಫಸ್ಟ್ ಆಫ್ ಆಲ್, ಒಂದು ಗ್ರಾಹಕರಿಗೆ ಅರಿವೇ ಇರೋದಿಲ್ಲ ಈ ಥರ ಎಲ್ಲ ಇದೆ ಅಂತ ಒಂದು, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಕೊರತೆ ಮತ್ತು ಹಕ್ಕುಗಳ ಅಜ್ಞಾನ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾನು ಹೇಳಿದೆ ಅಲ್ಲ, ಬೇಸಿಕಲಿ ಅರಿವೇ ಇರೋದಿಲ್ಲ ಏನೇನಿದೆ ಅಂತ, ಏನೇನು ಫೆಸಿಲಿಟೀಸ್ ಇದೆ, ಏನೇನು ರೈಟ್ಸ್ ಇದೆ ಅನ್ನೋ ಒಂದು ಅರಿವೇ ಇರೋದಿಲ್ಲ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಮೋನೋಪೊಲಿ, ವ್ಯಾಪಾರಿಗಳಿಂದ ಏಕಸ್ವಾಮ್ಯ, ವೆರಿ ವೆರಿ ಇಂಪಾರ್ಟೆಂಟ್. ನಾನಾದ್ಮೇಲೆ ನೆಕ್ಸ್ಟು ನನ್ನ ಮಗನೇ ಬರಬೇಕು, ನಾನಾದ್ಮೇಲೆ ನೆಕ್ಸ್ಟು ಇವರೇ ಬರಬೇಕು. ಸೊ ಆ ಥರ ಒಂದು ನಮ್ಮದೇ ಎತ್ತಿದ ಕೈ ಇರಬೇಕು ಅಂತ ಅಂದ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್, ಫ್ರಾಡ್ಯುಲೆಂಟ್ ಪ್ರಾಕ್ಟಿಸಸ್ ಬೈ ಟ್ರೇಡರ್ಸ್, ಸೊ ವಂಚನೆಯ ಅಭ್ಯಾಸಗಳು. ಆಲ್ರೆಡಿ ನೀವು ನೋಡಿದ್ವಿ. ಸೊ ತೂಕದ್ದು ಹೇಗೆ ವಂಚನೆ ಮಾಡ್ತಾರೆ ಅಂತ ನಾನು ಹೇಳ್ದೆ ಅಲ್ಲ. ಸೊ ಮ್ಯಾಗ್ನೆಟ್ಸ್ ಇಟ್ಬಿಟ್ಟು ನಮಗೆ ಅವ್ರು ಅರ್ಧ kg ಅಂತ ತೋರಿಸ್ತಾರೆ, ಬಟ್ ನಮಗೆ 1/4 kgನೇ ಬಂದಿರುತ್ತೆ. ಸೊ ಆ ಥರ ಒಂದು ಮೋಸ ವಿಪರೀತ ಆಗುತ್ತೆ. ಸೊ ಬೇಸಿಕಲಿ ಅದನ್ನು ಅವಾಯ್ಡ್ ಮಾಡಬೇಕು. ಹೇಗೆ ಅವಾಯ್ಡ್ ಮಾಡೋದು? ಅವೇರ್ನೆಸ್ನ ಮೂಲಕ. ಬಟ್ ಅವೇರ್ನೆಸ್ಸೇ ಇಲ್ಲ ಇದು ಅಂತಂದರೆ ದೆನ್ ಇಟ್ ಇಸ್ ಡೆಫಿನೆಟ್ಲಿ ಎಕ್ಸ್ಪ್ಲಾಯ್ಟೇಷನ್, ಗ್ರಾಹಕರ ಶೋಷಣೆನೇ ಆಗುವಂಥದ್ದು. ಓಕೆ, ಎಸ್ ಮಕ್ಕಳೇ, ಆನ್ ದ್ಯಾಟ್ ನೋಟ್ ನಿಮ್ಮ 2 ಮಾರ್ಕ್ಸ್ ಕ್ವೆಶ್ಚನ್ಗಳು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಳಿದ್ದೀನಿ. ಯಾವ್ದ್ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ಹೇಳಿದ್ದೀನಿ. ಸೊ ಈ ವಿಡಿಯೋನ ಡೆಫಿನೆಟ್ಲಿ ಲೈಕ್ ಮಾಡಿ, ಬಿಕಾಸ್ ನೀವು ಕೇಳಿದಂಥ ವಿಡಿಯೋ ಇದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆ, ಬಿಕಾಸ್ ಯು ಹ್ಯಾವ್ ಸೋ ಮಚ್ ಕಮ್ಮಿಂಗ್. ಇನ್ನು ಅದಾದಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಕೇಳಿದೆ ಅಲ್ಲ, ಎಷ್ಟು ಪರ್ಸೆಂಟೇಜ್ ಪ್ರಿಪೇರ್ ಆಗಿದ್ದೀರಾ ಎಕ್ಸಾಮ್ಗೆ ಅಂತ. ಓಕೆ, ಎಸ್ ಮಕ್ಕಳೇ, ಸೊ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆನ್ ದ್ಯಾಟ್ ನೋಟ್ ಅಷ್ಟೇ, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.